श्री पंडित पीताम्बर जी महाराज की जय। सद्गुरु श्री साधु नित्यानंद जी महाराज की जय। सद्गुरु श्री शरणमुक्त स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮರ ಶ್ರೀಪಾದಗಳಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಗರ ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ತತ್ವದೃಷ್ಟಿಯನ್ನ ಮುಂದೆ ಮಾಡಿಕೊಂಡು ಇಡೀ ವಿಶ್ವದ ಸಮಸ್ತ ಜೀವಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರೆ. 179ನೇ ವಿಷಯಾಂಕ ಆಭಾಸನ ಸಪ್ತ ಅವಸ್ಥೆಗಳ ಪೈಕಿ ಅಜ್ಞಾನ ಮತ್ತು ಆವರಣ ಎಂಬ 2 ಅವಸ್ಥೆಗಳನ್ನು ಕುರಿತು ಈ 179ನೇ ವಿಷಯಾಂಕದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. 100ನೇ ಸೆಂಚುರಿ ದೋಹಾ ಇದು. ನಹಿ ಜಾನು ಮೈ ಬ್ರಹ್ಮಕ್ಕೂ ಯಾಕೂ ಕಹತ ಅಜ್ಞಾನ. ಇದು ಈ ದೋಹಾದ ಮೊದಲನೇ ಸಾಲು. ಈ ಮೊದಲನೇ ಸಾಲಿನಲ್ಲಿ ಅಜ್ಞಾನ ಅವಸ್ಥೆ, ಮೊದಲನೇ ಸಾಲಿನಲ್ಲಿ ಅಜ್ಞಾನ ಅವಸ್ಥೆ, ಆಭಾಸನ ಅಜ್ಞಾನ ಅವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ 2 ಸಾಲಿನಲ್ಲಿ ಇದೊಂದು ಅವಸ್ಥೆ ಹೇಳ್ಯಾರ. ನೈ ಜಾನು ಮೈ ಬ್ರಹ್ಮಕ್ಕೂ ಯಾಕೂ ಕಹತ ಅಜ್ಞಾನ. ಏನ್ ಹಿಂಗಂದ್ರ ಅಂತಂದ್ರೆ, ನಾವೆಲ್ಲ ಬ್ರಹ್ಮ ಅಂದ್ರ ಶಬ್ದದಾಗ ತಿಳ್ಕೊಂಡಿವಿ, ಪರಬ್ರಹ್ಮ ಅಂದ್ರೂ ಶಬ್ದದಾಗೆ ತಿಳ್ಕೊಂಡಿವಿ. ಅದನ್ನ ಶಬ್ದದಲ್ಲಿ ತಿಳ್ಕೊಳ್ಳೋ ಉದ್ದೇಶ ಇಲ್ಲಿ ಇಲ್ಲ, ಅದನ್ನ ಅರ್ಥದಲ್ಲಿ ತಿಳ್ಕೋಬೇಕಾಗ್ಯದ. ಶಬ್ದದಲ್ಲಿ ತಿಳ್ಕೊಳ್ಳೋದಕ್ಕೆ ವಾಚ್ಯಾರ್ಥ ಅಂತಾರ, ಅರ್ಥದಲ್ಲಿ ತಿಳ್ಕೊಂಡ್ರೆ ಅದರದ ಗೂಢಾರ್ಥ ಬರ್ತದೆ. ಆ ಗೂಢಾರ್ಥವನ್ನ ಅದನ್ನೂ ಶಬ್ದದಲ್ಲೇ ತಿಳ್ಕೊಂಡು ಬಿಟ್ರೆ ಆಗಂಗಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕಾಗ್ತದ, ಅನುಭವಕ್ಕೆ ತಂದ್ಕೋಬೇಕಾಗ್ತದ, ಅನುಭೂತಿ ಮಾಡ್ಕೋಬೇಕಾಗ್ತದ. ಅದಕ್ಕೆ ಸಾಕಷ್ಟು ಸಾರಿ ದೃಷ್ಟಾಂತಗಳನ್ನ ಕೊಟ್ಟು, ಅತ್ಯಂತ ಪ್ರಸಿದ್ಧವಾದ ದೃಷ್ಟಾಂತ ಆಕಾಶಕ್ಕೆ ಸಂಬಂಧಪಟ್ಟಂತೆ ಪರಬ್ರಹ್ಮ ಪರಶಿವ ಅಂತ ಏನದಲ್ಲ, ಅದನ್ನ ನಾವು ಇಲ್ಲಿ ವಿಚಾರ ಸಾಗರದೊಳಗ ಶುದ್ಧ ಬ್ರಹ್ಮ ಅನ್ನೋ ಶಬ್ದ ಬಳಸ್ತೀವಿ. ಆ ಶುದ್ಧ ಬ್ರಹ್ಮ ಈ ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಇದ್ದ, ಸೃಷ್ಟಿಯಾದಾಗಲೂ ಇರ್ತಾನ, ಮುಂದೆ ಪ್ರಳಯವಾದ್ಮೇಲೂ ಇರ್ತಾನ. ಆ ಶಾಶ್ವತ ಬ್ರಹ್ಮನನ್ನ ನಾವು ಪರಬ್ರಹ್ಮ ಶುದ್ಧ ಬ್ರಹ್ಮ ಅಂತೀವಿ.
ಆ ಬ್ರಹ್ಮನೇ ಬ್ರಹ್ಮಾಂಡ ಎಂಬ ಉಪಾಧಿಯ ಕಾರಣ ಬ್ರಹ್ಮ ಆಗ್ಬಿಟ್ಟನ. ಬ್ರಹ್ಮ ಅಂದ್ರೆ ದೊಡ್ಡವ. ಬ್ರಹ್ಮ ದೊಡ್ಡವ. ಯಾರಿಗೆ ದೊಡ್ಡವ? ಬ್ರಹ್ಮಾಂಡದೊಳಗಿರುವ ಬ್ರಹ್ಮ ಪಿಂಡಾಂಡದೊಳಗಿರುವ ಜೀವನಿಗೆ ದೊಡ್ಡವ. ಆದ್ರೆ ಪರಬ್ರಹ್ಮನಿಗೆ ದೊಡ್ಡವಲ್ಲ. ಮಹಾಕಾಶ ಉಪಾಧಿಯಲ್ಲಿರುವಂಥ ಪರಬ್ರಹ್ಮನಿಗಿಂತ ದೊಡ್ಡವಲ್ಲ. ಪರಬ್ರಹ್ಮನೇ ದೊಡ್ಡವ. ಅವನಕ್ಕಿಂತ ದೊಡ್ಡವ ಯಾರು ಇಲ್ಲ. ಕೆಲವೊಂದು ಕಡೆ ಶಾಕ್ತರು ಏನ್ ಶಬ್ದ ಬಳಸ್ತಾರ ಅಂತಂದ್ರೆ ಮಾತೆ, ತಾಯಿ, ಭವಾನಿ ಏನೆಲ್ಲ ಅಂತಾರಲ್ಲ, ಅದೇ ದೊಡ್ಡವರಿಗೆ, ಅದೇ ದೊಡ್ಡ ಶಕ್ತಿಗೆ ಅವರು ತಾಯಿ ಅಂತಾರ, ಇವರು ಬ್ರಹ್ಮ ಅಂತಾರೆ. ಶಾಕ್ತರು ಶಕ್ತಿದೇವಿ ಅಂತಾರ, ವೇದಾಂತಿಗಳು ಬ್ರಹ್ಮ ಅಂತಾರ, ಆಗಮಿಕರು ಶಿವ ಅಂತಾರ. ಇದೆಲ್ಲ ಏನು ಪರಶಿವ ಪರಾಶಕ್ತಿ ಅನ್ನೋಂಥದ್ದೇನದ ಅತ್ಯಂತ ದೊಡ್ಡದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈ ಬ್ರಹ್ಮಾಂಡದೊಳಗಿರುವಂಥ ಚೇತನ ಏನದಲ್ಲ, ಅದು ಯಾರಿಗೆ ದೊಡ್ಡದು ಅಂತಂದ್ರೆ ಪಿಂಡಾಂಡದೊಳಗಿರೋ ಜೀವರಿಗೆ ದೊಡ್ಡದು. ಪಿಂಡಾಂಡದೊಳಗಿರುವ ಜೀವ, ಆ ಜೀವ ಕೂಟಸ್ಥ ಅಂತಂದ್ರೆ ಘಟಾಕಾಶ ಇದ್ದಂಗ, ಬ್ರಹ್ಮಾಂಡದೊಳಗಿರುವಂಥ ಬ್ರಹ್ಮ ಏನದನ ಆತ ಮಠಾಕಾಶ ಇದ್ದಂಗ, ಮತ್ತೆ ಬ್ರಹ್ಮಾಂಡ ಪಿಂಡಾಂಡಗಳನ್ನು ದಾಟಿದಂಥ ಶುದ್ಧ ಬ್ರಹ್ಮ, ಪರಬ್ರಹ್ಮ, ಪರಶಿವ, ಪರಾಶಕ್ತಿ ಏನದನಲ್ಲ, ಅದು ಏನಪ್ಪ ಅಂತಂದ್ರೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಅದಕ್ಕೆ ಯಾವುದೂ ಲಿಂಗ ಸಂಬಂಧ ಇಲ್ಲ. ಲಿಂಗ ಭೇದ, ಜಾತಿ ಭೇದ, ವರ್ಗ ಭೇದ, ವರ್ಣ ಭೇದ ಏನೂ ಇಲ್ಲ. ನಿಮಗೆ ತಿಳಿದಂಗ ನೀವು ಹೇಳ್ಬೋದು. ನೀವು ಸಹಿತ ಅದಕ್ಕೊಂದು ಹೆಸರು ಕೊಟ್ಟು ಅದಕ್ಕೆ ಕರಿಬಹುದು. ಯಾರು ಬೇಕಾದವ್ರು ಏನು ಬೇಕಾದ ಹೆಸರಿಟ್ಟರು ಅದರದೇ ಶಬ್ದದ ಅದೇ ಅರ್ಥ ಬರ್ತದೆ. ಅದೇ ಕೊನೆಗೆ ಎಲ್ಲಕ್ಕೂ ಅದೇ ಮೂಲ ಅರ್ಥ, ಪಾರಮಾರ್ಥಿಕ ಅರ್ಥ, ಪರಮಾರ್ಥ ಅಂತಾರೆ ಅದಕ್ಕೆ. ಹಿಂಗಾಗಿ ಆ ಒಂದು ಮಹಾಕಾಶನೇ ಏನಾಗ್ಯದ? ಮಠಾಕಾಶ ಆಗ್ಯದ. ಮಠಾಕಾಶನೇ ಘಟಾಕಾಶ ಆಗ್ಯದ. ಆ ಘಟಾಕಾಶನೇ ಸಮಸ್ತ 84 ಲಕ್ಷ ಜೀವಿ ರಾಶಿಗಳ ಸ್ವರೂಪ ಆಗ್ಯದ. ಸ್ವರೂಪ ಅದಕ್ಕೇನಂತಾರ? ಲಕ್ಷಾರ್ಥ ಅಂತಾರ. ಆ ಲಕ್ಷಾರ್ಥ ನಾನು ಪರಬ್ರಹ್ಮ ಹೆಂಗ, ನಾನು ಬ್ರಹ್ಮ ಹೆಂಗ, ನಾ ಕೂಟಸ್ಥ ಹೆಂಗ ಅನ್ನೋದು ಸಾಕಷ್ಟು ತಿಳುವಳಿಕೆ ಬಂದು ನೀವು ಬ್ರಹ್ಮಸ್ವರೂಪರು, ನೀವು ಈ ಜಗತ್ತಿನ ಸೃಷ್ಟಿಕರ್ತರು, ಜಗತ್ತಿನಲ್ಲಿ ಉಂಟಾಗುವ ಆಗು ಹೋಗುಗಳಿಗೆ ಎಲ್ಲಕ್ಕೆ ನೀವೇ ಕಾರಣೀಕರ್ತರು ಏನೆಲ್ಲ ಹೇಳಿದಾಗೂ ಸಹಿತ ಅದು ನಮ್ಗೆ ಯಾಕೆ ಒಪ್ಪಿಗೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ಕೇವಲ ವಾಚ್ಯಾರ್ಥದ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೊಳಕತ್ತೀವಿ. ಶಾಸ್ತ್ರ ಓದ್ತೀವಿ, ಶಬ್ದಾರ್ಥ ತಿಳ್ಕೊತೀವಿ, ಕೈ ಬಿಡ್ಲಕತ್ತೀವಿ. ಅದನ್ನೇ ಅನುಸಂಧಾನ ಮಾಡಿ 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 ಅಹಂ ಬ್ರಹ್ಮ ಅಸ್ಮಿ, ಇದು ಓಂ ಅಂತಿರಲ್ಲ, ಅದು ಅಹಂ ಬ್ರಹ್ಮ ಅಸ್ಮಿ. ಮುಂದ ನಮ ಶಿವಾಯ ಅಂತಂದ್ರೆ, ನ ಅಂತಂದ್ರೆ ಅಹಂ ಸದ್ರೂಪ ಬ್ರಹ್ಮ ಅಸ್ಮಿ, ಮ ಅಂತಂದ್ರೆ ಅಹಂ ಚಿದ್ರೂಪ ಬ್ರಹ್ಮ ಅಸ್ಮಿ, ಶಿ ಅಂತಂದ್ರೆ ಅಹಂ ಆನಂದ ರೂಪ ಬ್ರಹ್ಮ ಅಸ್ಮಿ, ವಾ ಅಂತಂದ್ರೆ ಅಹಂ ನಿತ್ಯ ರೂಪ ಬ್ರಹ್ಮ ಅಸ್ಮಿ, ಯ ಅಂತಂದ್ರೆ ಅಹಂ ಪರಿಪೂರ್ಣ ರೂಪ ಬ್ರಹ್ಮ ಅಸ್ಮಿ. ಈ ರೀತಿಯಾಗಿ ನಾನು ಸಚ್ಚಿದಾನಂದ ಬ್ರಹ್ಮನಿದ್ದೇನೆ ಅಂತೇಳಿ ಆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವಾದಂಥ ಬ್ರಹ್ಮನನ್ನ ನಾನು ಏನ್ ಮಾಡ್ಬೇಕಾಗ್ಯದ? ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾನು ಆ ಅರ್ಥಕ್ಕೆ ತಕ್ಕಂತೆ ನನ್ನಲ್ಲಿ ಪರಿವರ್ತನೆಗಳ ತಂದುಕೋಬೇಕಾಗ್ತದ. ಸದ್ರೂಪ ಅಂತಂದ್ರೆ ನಿರ್ವಿಕಾರವಾಗಿರೋದು. ಎಂಥ ಸ್ಥಿತಿಗಳು, ಗತಿಗಳು ಉರಿ ಬರಲಿ, ಸಿರಿ ಬರಲಿ, ಅಪಮಾನ ಬರಲಿ, ಸನ್ಮಾನ ಆಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಅವೆಲ್ಲ ಓಸು ಏನದವ ಆವಾಸನ ಕೆಲಸಗಳು. ನಾನು ಬ್ರಹ್ಮ ಅದೀನಿ, ನನ್ನಲ್ಲಿ ಆವಾಸನ ವ್ಯವಹಾರಗಳಿಗೂ ನನಗೂ ಏನು ಸಂಬಂಧ ಇಲ್ಲ, ನಾನು ಅಸಂಗ ಅದೀನಿ. ಹಿಂಗಾಗಿ ನಾನೇನಾಗಬೇಕು? ಕೂಟಸ್ಥನಾಗಿ ನಿರ್ವಿಕಾರಿಯಾಗಿರೋಂಥ ಸ್ಥಿತಿಯನ್ನು ನಾನು ಧಾರಣೆ ಮಾಡ್ಕೊಂಡೆ ಅಂತಂದ್ರೆ ಆವಾಗ ಯಾರು ಇದು ಧಾರಣೆ ಮಾಡ್ಕೋತಾರ ಅವರೇ ಏನಾಗ್ತಾರ? ಬ್ರಹ್ಮಸ್ವರೂಪರಾಗ್ತಾರ, ಪರಬ್ರಹ್ಮ ಸ್ವರೂಪರಾಗ್ತಾರ. ಚಿದ್ರೂಪ ಬ್ರಹ್ಮ ಅಂತಂದ್ರೆ
ನಾನು ಬ್ರಹ್ಮ ಅದೀನಿ ಅನ್ನೋ ಅರಿವು ಸದಾಕಾಲ 24x7 ಯಾವಾಗಲೂ ಇರ್ಬೇಕು. ಅದನ್ನ ಯಾವಾಗಲೂ ಮರಿಲಾರ್ದಂಗೆ ಇರಬೇಕು. ಆ ಚಿದ್ರೂಪ ಬ್ರಹ್ಮತ್ವವನ್ನು ಮರೆತು ನಾವು ಬೇರೆ ಬೇರೆ ಲಿಂಗಭೇದ, ವರ್ಗಭೇದ, ವರ್ಣಭೇದ, ದೇಶಭೇದ, ಭಾಷಾಭೇದ, ಸಿದ್ಧಾಂತ ಭೇದ, ಗುರು ಭೇದ, ದೈವ ಭೇದ, ಮತ್ತಿನ್ನೇನು ಆಶ್ರಮ ಭೇದ, ಎಲ್ಲ ಭೇದ ಭಾವಗಳನ್ನು ತಾಳ್ಕೊಂಡು ಒಳಗ ಚಿದ್ರೂಪ ಬ್ರಹ್ಮನನ್ನ ಮರೆತು ಉಳಿದದ್ದು ಏನೆಲ್ಲ ತಿಳ್ಕೊತೀವಲ್ಲ ಅದನ್ನೆಲ್ಲ ಏನ್ ಮಾಡ್ಬೇಕು, ಆಭಾಸನ ವ್ಯವಹಾರಗಳವೆಲ್ಲ ಅಂತ ತಿಳ್ಕೊಂಡು ಕೇವಲ ನಾನು ಚಿದ್ರೂಪನಾಗಿದ್ದೇನೆ ಅಂತೇಳಿ ಆ ಶಬ್ದಕ್ಕೆ ನಾವೇನ್ ಮಾಡ್ಬೇಕು, ಲಕ್ಷಾರ್ಥ ಆ ಶಬ್ದದ ಕಡೆನೇ ಲಕ್ಷ್ಯ ಕೊಟ್ಟು ನಾನು ಚಿದ್ರೂಪ ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ ಅಂತ ಅನ್ಕೊಂಡು ನನ್ನಲ್ಲಿ ನಾನು ತಿಳ್ಕೊಂಡು ತನ್ನ ಪ್ರಕಾಶದಲ್ಲಿ ತನ್ನನ್ನು ಪ್ರಕಾಶಿಸೋದು ಮತ್ತು ಅನ್ಯವನ್ನೂ ತನ್ನ ಪ್ರಕಾಶದಲ್ಲಿ ಪ್ರಕಾಶಿಸೋದು, ಬ್ರಹ್ಮನಾಗಿಯೇ ಎಲ್ಲವನ್ನ ನೋಡೋದು. ಇಡೀ ಬ್ರಹ್ಮಾಂಡ ದೃಶ್ಯ ಏನವಲ್ಲ ತನ್ನ ಪ್ರಕಾಶದಲ್ಲಿ ಪ್ರಕಾಶಿಸಿದರೆ ಅದು ಬ್ರಹ್ಮನಾಗಿ ಕಾಣುತ್ತದೆ. ನಾವು ಅನ್ಯ ಪ್ರಕಾಶದಲ್ಲಿ ಜಗತ್ತನ್ನು ನೋಡಿದೆವು, ಸೂರ್ಯನ ಬೆಳಕಿನಾಗ ನೋಡ್ತೀವಿ, ಚಂದ್ರನ ಬೆಳಕಿನಾಗ ನೋಡ್ತೀವಿ, ಚಿಮಣಿ ಬೆಳಕಿನಾಗ ನೋಡ್ತೀವಿ. ಅವೆಲ್ಲ ಏನ್ ಕಾಣ್ತಾವ ಅಂದ್ರೆ ವ್ಯಾವಹಾರಿಕ ವಸ್ತುಗಳು ಕಾಣ್ತಾವ. ನಮ್ಮ ಪ್ರಕಾಶದಿಂದ ಅದನ್ನು ನೋಡ್ತಾ ಇಲ್ಲ, ಬರೀ ಹೊರಗಿನ ಪ್ರಕಾಶಲಿಂತೆ ನೋಡ್ಲಕತ್ತೀವಿ. ನಾವು ಕೂಟಸ್ಥ ಬ್ರಹ್ಮ ಸ್ವರೂಪರಾಗಿ ನಾವು ನಮ್ಮ ಪ್ರಕಾಶದಲ್ಲಿ ಅದನ್ನ ನೋಡ್ದೇವಂತಂದ್ರೆ ಬ್ರಹ್ಮ ಸ್ವರೂಪನೇ ಅದ. ಇಡೀ ಬ್ರಹ್ಮಾಂಡ ಬ್ರಹ್ಮನ ಬಿಟ್ಟು ಏನೇನು ಒಂದು ಸೂಜಿ ಸಹಿತ ಅವನ ಹೊರತಾಗಿ ಇಲ್ಲ. ಹೀಗಾಗಿ ನಾವು ಬ್ರಹ್ಮ ಸ್ವರೂಪವಾಗಿ ನೋಡುವಂತ ಗುಣ ಅದು ಚಿದ್ರೂಪ ಬ್ರಹ್ಮ. ನಾನು ಬ್ರಹ್ಮ, ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ. ಈ ರೀತಿಯಾದಂಥ ವ್ಯವಹಾರ ನಾವು ಮಾಡೋದು ಅನುಸಂಧಾನ ಮಾಡ್ಕೊಂಡೆವು ಅಂತಂದ್ರೆ ಅದೇನಾಗ್ತದ, ಲಕ್ಷಾರ್ಥದ ಒಂದು ಅನುಭವ ನಮಗ ಉಂಟಾಗ್ತದ. ಮತ್ತೆ ನಾವು ಸಣ್ಣ ಪುಟ್ಟ ಘಟನೆಗಳು, ದೊಡ್ಡ ಘಟನೆಗಳು, ಮತ್ತಿನ್ಯಾವ ಘಟನೆಗಳು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಚಿಂತೆಗಳಲ್ಲಿ ಮುಳುಗಿ ಏನ್ ಮಾಡ್ತೀವಿ, ದುಃಖಿಗಳಾಗೋದು, ಚಿಂತಾಕ್ರಾಂತರಾಗೋದು, ಭಯಗ್ರಸ್ತರಾಗೋದು, ಏನೇನೋ ಮಾಡ್ತಿರ್ತೀವಿ. ಅವೆಲ್ಲಾನು ಬಿಟ್ಟು ನಾನು ಆನಂದ ರೂಪ ಬ್ರಹ್ಮ, ಅದೆಲ್ಲ ಆವಾಸನ ವ್ಯವಹಾರ. ಈ ಸಂಸಾರನೂ ಈಶ್ವರಂದು. ಸಂಸಾರದಲ್ಲಿ ನಮಗೇನು ಸಂಬಂಧಪಟ್ಟರ ಹೆಂಡ್ರು ಮಕ್ಕಳು ಎಲ್ಲರೂ ಈಶ್ವರನ ಸಂಬಂಧಿಗಳು. ಈ ಜಗತ್ತು ಈಶ್ವರಂದು. ಅವನ ಜಗತ್ತಿನೊಳಗ ಅವನು ಏನ್ ಮಾಡಬೇಕು ಅವನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಾನ. ಇದನ್ನೆಲ್ಲ ನಡೆಸಬಾರ ಅವಂದು. ನಾನು ಏನು ಸಾಕ್ಷಿಯಾಗಿ ನೋಡ್ಬೇಕಷ್ಟೇ. ನೋಡ್ತಾ ನೋಡ್ತಾ ಸಂತೋಷ ಪಡ್ತಾ ಇರಬೇಕು, ಆನಂದವಾಗಿರ್ಬೇಕು. ಇದರೊಳಗ ಬರೇ ನೋಡುವುದಷ್ಟೇ ನನ್ನ ಕೆಲಸ ಆದ ಹೊರತು ಅದರೊಳಗೆ ಕೂಡುವುದು ನನ್ನ ಕೆಲಸ ಅಲ್ಲ. ಆ ಸಂಸಾರಿಕ ವ್ಯವಹಾರಗಳಲ್ಲಿ ಕೂಡಿದರೆ ಜೀವನಾಗ್ತೀನಿ, ಸುಮ್ಮನೆ ನೋಡಿ ಸಂತೋಷ ಪಡ್ತಾ ಇದ್ರೆ ದೇವನಾಗ್ತೀನಿ. ನಾನು ಆನಂದ ಸ್ವರೂಪ ಬ್ರಹ್ಮ, ಅದನ್ನು ಸುಮ್ಮನೆ ನೋಡಿ ಸಂತೋಷ ಪಡಬೇಕೆ ಹೊರತು ಅದರೊಳಗೆ ಸೇರಿ ಸುಖ ದುಃಖ ಅನುಭವಿಸ್ಲಿಕ್ಕೆ ಹೋಗಬಾರ್ದು ಅನ್ನಂತ ಒಂದು ಆನಂದ ರೂಪ ಬ್ರಹ್ಮನನ್ನ ನಾನು ಸುಮ್ಮನೆ ಸಾಕ್ಷಿ ಇದು ಅರಿವು ಇರ್ಬೇಕು. ಸಾಕ್ಷಿ ಅಷ್ಟೇ, ನೋಡಿ ಸಂತೋಷ ಪಡೋನು ಅಷ್ಟೇ. ಅದು ಏನೋ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲನೂ ಈಶ್ವರನ ಸಂಕಲ್ಪ. ಅದು ಅಷ್ಟೇ. ಏನೋ ಒಂದು ಬಿದ್ರ, ಮುರಿದ್ರ, ಹರಿದ್ರ, ಏನೋ ಒಂದು ಗಾಯ ಆದ್ರ ಎಲ್ಲನೂ ಅವನ ಸಂಕಲ್ಪನೆ ಇರ್ತದೆ ಹೊರತು ಅದರೊಳಗ ಯಾರ್ದು ಏನೂ ಇರಂಗಿಲ್ಲ. ಯಾವುದೇ ಒಂದು ವಸ್ತು ತಯಾರಾಗಬೇಕಾದ್ರ ಹೆಂಗ ಇವರು ಅಕ್ಕಸಾಲಿಗರು, ಕಬ್ಬಣ ಕಾಸಿ, ಇವರೆಲ್ಲ ಕಮ್ಮಾರರು ಕಬ್ಬಣ ಬಂಗಾರ ಕಾಸಿ ಕರಗಿಸ್ತಾರ, ಬಡಿಗೆರವನು ಕೊಯ್ತನ, ಮತ್ತೇನಂತ ಶಿಲ್ಪಿ ಕೆತ್ತತನ. ಇವರೆಲ್ಲ ಹೆಂಗ ಈ ವಿಶ್ವಕರ್ಮ ಸಮಾಜ ಅಂತೇನದಲ್ಲ, ಆ ಸಮಾಜದವರು ಯಾವ ರೀತಿ ಈ ಜಗತ್ತಿನ ವಸ್ತುಗಳಿಗೆ ಒಂದು ಪೆಟ್ಟ ಹಾಕಿ ಕಾಸಿ ಕುಟ್ಟಿ ಪುಡಿ ಮಾಡಿ ಏನೋ ಮಾಡಿ ಒಂದು ಆಕಾರ ಕೊಡ್ತಾರಲ್ಲ, ಹಂಗ ಈಶ್ವರ ಕೂಡ ಅವನು ವಿಶ್ವಕರ್ಮಿ. ಆ ವಿಶ್ವಕರ್ಮದಲ್ಲಿ ನಮ್ಮ ಶರೀರಗಳಿಗೆ ಅವನ ನಾನಾ ರೀತಿ, ಅದು ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ ಇರ್ಬೋದು, ಕಾರಣ ಶರೀರ ಇರ್ಬೋದು, ಅದಕ್ಕೆಲ್ಲ ಅವನೇನ್ ಮಾಡ್ತಿರ್ತಾನ, ಒಂದು ಆಕಾರ ಕೊಡ್ತಿರ್ತಾನ. ಅವ ಆಕಾರ ಕೊಡೋದ್ರಾಗ ನಾವೇನ್ ತಿಳ್ಕೊಂಡಿವಿ, ಮುರಿತು, ಹರಿತು, ಹುಳ ಬಿತ್ತು, ಇನ್ಫೆಕ್ಷನ್ ಆಯಿತು, ಎಲ್ಲ ಮುರಿತು
ಗಾಯ ಆಯ್ತು ಹಂಗಾಯ್ತು ಅಂತೇಳಿ ಅದ್ರ ಕಡೆ ಲಕ್ಷ್ಯ ಕೊಟ್ಟು ನಿಜವಾಗಿ ನಿಮ್ಮ ಸ್ಥೂಲ ಶರೀರಕ್ಕೆ ಏನು ಮಾಡಿದ್ರು ನೋವಿಲ್ಲ, ಇದು ತಿಳ್ಕೊರಿ. ಉರಿ ಇಲ್ಲ, ನೋವಿಲ್ಲ, ತ್ರಾಸಿಲ್ಲ, ಏನೇನು ಇಲ್ಲ. ಈ ಬದ್ನಿಕಾಯಿ ಸೌತಿಕಾಯಿ ಹೋಳಿದ್ರೆ ಅಮ್ಮೋ ಅಂತ ನೋವು ಹಂಗೆ ಅದ ನಿಮ್ಮ ಸ್ಥೂಲ ಶರೀರ, ಅಜ್ಞಾನಿ ಶರೀರ. ಆದ್ರ ಅಲ್ಲಿ ನೋವು ಎಲ್ಲಿ ಆಗ್ತದಂದ್ರ ಅದ್ರ ಕಡೆ ನೀವು ನೋಡ್ಕೋತಿರಲ್ಲ, ಅದ್ರ ಕಡೆ ನೀವು ಲಕ್ಷ್ಯ ಕೊಡ್ತಿರಲ್ಲ, ಆವಾಗ ನಿಮಗೆ ನೋವು ಉರಿ ಚಾಲು ಆಗ್ತದೆ. ಒಂದ್ ಕಡೆ ಎಲ್ಲಾರ ಗಾಯ ಆಗಿ ರಕ್ತ ಸೋರ್ತಿತ್ತಂದ್ರೆ ಏನೇನು ಗೊತ್ತಾಗಲ್ಲ ನಿಮಗ. ಅದ್ರ ಕಡೆ ಲಕ್ಷ್ಯ ಕೊಟ್ರಿ ಅಂತಂದ್ರ ಅಯ್ಯೋ ನಂದು ಹಿಂಗಾಲಕತ್ತು ಅಂತ ದುಃಖ ಪಡ್ತೇವೆ. ಹಿಂಗಾಗಿ ಏನದ ಅಂತಂದ್ರೆ ಆನಂದ ರೂಪ ಬ್ರಹ್ಮನಿಗೆ ಈ ಶರೀರಗಳ ಆಗು ಹೋಗುಗಳಿಗೆ ಏನೇನು ಸಂಬಂಧ ಇಲ್ಲ. ಈ ಶರೀರಕ್ಕೆ ಸಂಬಂಧಪಟ್ಟಂತ ಆಯುಷ್ಯ, ಈ ಶರೀರಕ್ಕೆ ಸಂಬಂಧಪಟ್ಟಂತ ಭೋಗ ಅವೆಲ್ಲ ಈಶ್ವರನ ವ್ಯವಸ್ಥೆಗಳದವ. ಅದನ್ನ ಸುಮ್ಮನೆ ನೋಡಿ ಸಂತೋಷ ಪಡೋದಷ್ಟೇ ನನ್ನ ಕೆಲಸ. ನಾನು ಆನಂದ ರೂಪ ಬ್ರಹ್ಮ ಅಂತೇಳಿ ಇದನ್ನು ತಿಳ್ಕೋಬೇಕು. ಈ ಹುಟ್ಟು ಸಾವುಗಳು ಆಭಾಸನಿಗೆದವು. ಹೋಗೋದು ಬರೋದು, ಲೋಕಾದಿಗಳ ಗಮನಾಗಮನ, ಹುಟ್ಟೋದು, ಸಾಯೋದು, ಉಪಜೀವನ, ಇದೆಲ್ಲ ಆಭಾಸನ ಕೆಲಸಗಳದವ. ನಾನು ನಿತ್ಯ ರೂಪ ಬ್ರಹ್ಮ ಅದೀನಿ. ನಾನು ಹುಟ್ಟವನು ಅಲ್ಲ, ಸಾಯವನು ಅಲ್ಲ, ಇಲ್ಲಿ ಉಪಜೀವನ ಮಾಡವನು ಅಲ್ಲ. ಅದೆಲ್ಲ ಆಭಾಸನ ಕೆಲಸ. ಅವನು ಏನ್ ಮಾಡ್ತಾನ ಅದನ್ನೆಲ್ಲ ಸುಮ್ಮನೆ ಕುಂತು ನೋಡೋದಷ್ಟೇ ನನ್ನ ಕೆಲಸ ಆದ ಅಂತೇಳಿ ಆ ಜೀವನದಿಂದ ಉಪಜೀವನದಿಂದ ಭಿನ್ನವಾಗಿ ನಾವೇನು ಕೂಟಸ್ಥನಾಗಿ ಅದನ್ನ ಅಬ್ಸರ್ವ್ ಮಾಡ್ತೀವಲ್ಲ, ಜಸ್ಟ್ ಅಬ್ಸರ್ವರ್ ಆಗಿ ನಾವಿರ್ತೀವಲ್ಲ, ಆ ರೀತಿ ಇರೋಂತಹ ಸ್ಥಿತಿಗೆ ಏನಂತಾರ ನಿತ್ಯ ರೂಪ ಬ್ರಹ್ಮ ಅಂತಾರ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಸಹಿತ ನಮ್ಮ ಜೀವನದಲ್ಲಿ ಒಂದು ವಿಶ್ವವ್ಯಾಪಕವಾದಂಥ ವ್ಯವಹಾರ ಮಾಡುವಾಗ ಯಾರ ಜೊತೆಗೆ ಮಾತನಾಡಿದ್ರೆ, ಯಾರಿಗಾರೆ ಏನಾರೆ ಕೊಂಡ್ರೆ ಅದು ಬೇರೆ ನಾನು ಬೇರೆ ಅಂತ ತಿಳ್ಕೊಳ್ಳಂಗಿಲ್ಲ. ನನಗೆ ನಾನೇ ಕೊಟ್ಕೊಂಡಿನಿ, ನನಗೆ ನಾನೇ ಸಹಾಯ ಮಾಡ್ಕೊಂಡಿನಿ, ನನಗೆ ನಾನೇ ಎಲ್ಲ ವ್ಯವಸ್ಥೆ ಮಾಡ್ಕೊಳಕತ್ತೀನಿ ಅಂತೇಳಿ ನಿಮ್ಮ ಕೆಲಸಗಳು ಏನೇ ಮಾಡಿದ್ರು ಸಹಿತ ಅದೆಲ್ಲ ಆ ಜೀವಿಗಳ ಒಳಗೂ ನಾನೇ ಅದೀನಿ. ಕಟ್ಕೊಂಡು ಹೆಂಡತಿ ಒಳಗ ಬೇರೆ ಕೂಟಸ್ಥ, ನಿಮ್ಮೊಳಗೆ ಬೇರೆ ಕೂಟಸ್ಥ ಅದನೇನ್ರಿ? ಹುಟ್ಟಿದ ಮಕ್ಕಳೊಳಗೆ ಬೇರೆ ಕೂಟಸ್ಥ, ನಿಮ್ಮೊಳಗೆ ಬೇರೆ ಕೂಟಸ್ಥ ಅದನೇನ್ರಿ? ನಿಮ್ಮ ಬಂಧು ಮಿತ್ರರಲ್ಲಿ ಬೇರೆ ಕೂಟಸ್ಥ, ನಿಮ್ಮೊಳಗೆ ಬೇರೆ ಕೂಟಸ್ಥ ಅದನೇನ್ರಿ? ನಿಮ್ಮ ಜಾತಿಯವರದ್ರಾಗೆ ಬೇರೆ ಕೂಟಸ್ಥ, ಬೇರೆಯವ್ರ ಜಾತಿಯೊಳಗೆ ಬೇರೆ ಕೂಟಸ್ಥ ಅದನೇನ್ರಿ? ಸನ್ಯಾಸಿ ಬಲ್ಲಿ ಒಂದು ಬೇರೆ ಕೂಟಸ್ಥ, ಸಂಸಾರಿ ಬಲ್ಲಿ ಬೇರೆ ಕೂಟಸ್ಥ, ಸಣ್ಣ ಕೂಸಿನ ಬಲ್ಲಿ ಒಂದು ಬೇರೆ ಕೂಟಸ್ಥ, ದೊಡ್ಡ ಮುದುಕನ ಬಲ್ಲಿ ಒಂದು ಬೇರೆ ಕೂಟಸ್ಥ, ಇಂಡಿಯಾದೊಳಗೆ ಒಂದು ಬೇರೆ ಕೂಟಸ್ಥ, ಪಾಕಿಸ್ತಾನದಾಗ ಒಂದು ಬೇರೆ ಕೂಟಸ್ಥ. ಕೂಟಸ್ಥ ಎಲ್ಲೇ ಬೇರೆ ಬೇರೆ ಅದನೇನ್ರಿ? ಅಲ್ಲೊಂದು ಕೂಟಸ್ಥ, ಇಲ್ಲೊಂದು ಕೂಟಸ್ಥ ಅಂತೇಳಿ ಅವನಿಗೆ ಏನಾರ ಭೇದ ಅದ ಏನು? ಏನೇನೂ ಇಲ್ಲ. ಕೂಟಸ್ಥನ ಕಡೆ ನೋಡಿದ್ರಿ ಅಂತಂದ್ರೆ ಒಬ್ಬನೇ ಮಹಾಕಾಶನೇ ಮಠಾಕಾಶ, ಮಠಾಕಾಶನೇ ಘಟಾಕಾಶ ಆಗ್ಯದ. ಕೂಟಸ್ಥನ ಕಡೆ ಹೋದ್ರೆ ಯಾವ ಭೇದನೂ ಇಲ್ಲ. ಅಲ್ಲಿ ಲಕ್ಷ್ಯ ಕೊಟ್ರೆ ಎಲ್ಲರೂ ಒಂದೇ. ಆಭಾಸನ ಕಡೆ ಭೇದ ಆಭಾಸನ ಕಡೆ ಲಕ್ಷ್ಯ ಕೊಟ್ಟೆವಂದ್ರೆ ನಮ್ಮ ಧರ್ಮ ಬೇರೆ, ನಿಮ್ಮ ಧರ್ಮ ಬೇರೆ, ನಮ್ಮ ಗುರು ಬೇರೆ, ನಿಮ್ಮ ಗುರು ಬೇರೆ, ನಮ್ಮ ಶಾಸ್ತ್ರ ಬೇರೆ, ನಿಮ್ಮ ಶಾಸ್ತ್ರ ಬೇರೆ, ನಮ್ಮ ಸಿದ್ಧಾಂತ ಬೇರೆ, ನಿಮ್ಮ ಸಿದ್ಧಾಂತ ಬೇರೆ, ನಮ್ಮ ಗ್ರಂಥ ಬೇರೆ, ನಿಮ್ಮ ಗ್ರಂಥ ಬೇರೆ. ಇದೆಲ್ಲ ಆಭಾಸನ ವ್ಯವಹಾರಗಳು. ಸುಖ ದುಃಖಗಳು ಉಂಟಾಗುವುದಕ್ಕೆ ಇದು ಪ್ರತಿಬಿಂಬ ಉಂಟಾಗ್ತದ. ಅಜ್ಞಾನದಿಂದ ಏನಾಗ್ತದ? ನೀರು ಬಿತ್ತಂದ್ರೆ ಅದರಲ್ಲಿ ನಿಮ್ಮ ಪ್ರತಿಬಿಂಬ. ನೀರೇ ಇದ್ದಿದ್ದಿಲ್ಲ ಅಂತಂದ್ರೆ, ಅಜ್ಞಾನ ನೀರು ಚೆಲ್ತು ನೆಲದ ಮೇಲೆ ಅಂತಂದ್ರೆ, ಈಗ ಟೈಲ್ಸು ಗ್ರಾನೈಟ ಏನೋ ಹಾಕಿರಪ್ಪ, ಅದ್ರ ಮೇಲೆ ನೀರು ಇದ್ದಿದ್ದಿಲ್ಲ ಅಂತಂದ್ರೆ ಅಲ್ಲಿ ಪ್ರತಿಬಿಂಬ ಇರ್ತದೇನು? ಇಲ್ಲ. ಅದ್ರ ಮೇಲೆ ಒಂದು 4 ಹನಿ ನೀರು ಬಿತ್ತಂದ್ರೆ ಆ ನೀರಾಗ ಹಸಿ ಆಯ್ತಂದ್ರೆ ಅದ್ರಾಗ ನಿಮ್ ಪ್ರತಿಬಿಂಬ ಮೂಡಾಕ್ ಸ್ಟಾರ್ಟ್. ಅದಕ್ಕೆ ನಿಮ್ಮ ಬಗ್ಗೆ ನಿಮಗೆ ಅರಿವಿಲ್ಲದ ಅಜ್ಞಾನದ ಜಲ ಇರುವ ತನಕ ನಿಮ್ಮ ಪ್ರತಿಬಿಂಬವನ್ನ ನೋಡ್ಬೇಕಾಗ್ತದ, ಆಭಾಸನ ವ್ಯವಹಾರ ಮಾಡಬೇಕಾಗ್ತದ. ಆ ಅಜ್ಞಾನದ ಜಲ ಅಥವಾ ಎಣ್ಣೆ ಅಥವಾ ಮತ್ತಿನ್ಯಾವುದ ಕನ್ನಡಿಗತ್ಲೆ ನುಣುಪಾದ ಒಂದು ಸರ್ಫೇಸ್ ಅಂತಂದ್ರೆ ಒಂದು ಸಮತಟ್ಟಾದ ಒಂದು ನೆಲ ಅಥವಾ ಗೋಡೆ ಅಲ್ಲಿ ಇತ್ತು ಅಂತಂದ್ರೆ ಅಲ್ಲೇನಾಗ್ತದ?
ಒಂದು ಪ್ರತಿಬಿಂಬ ಅಂತ ಬರ್ತದ. ಆ ಪ್ರತಿಬಿಂಬ ಬರಬಾರದು ಅಂತಂದ್ರೆ ಆ ಒಂದು ಉಪಾಧಿ ಹೋಗಬೇಕು. ಆ ಉಪಾಧಿ ಎದರಿಂದ ಹೋಗ್ತದಪ್ಪ ಅಂತಂದ್ರೆ ಜ್ಞಾನಾಗ್ನಿಯಿಂದ ಹೋಗ್ತದ. ಸದ್ಗುರುವಿನ ಉಪದೇಶಗಳನ್ನ ಕೇಳ್ತಾ ಕೇಳ್ತಾ ಇರೋದರಿಂದ ಆ ಉಪಾಧಿ ಹೋಯ್ತಂತಂದ್ರೆ ಅಲ್ಲಿ ಬರೀ ಕೂಟಸ್ಥ ಒಬ್ಬನೇ ಇರ್ತಾನ. ಹೀಗಾಗಿ ನಾವು ಅದೇ ಒಬ್ಬ ಕೂಟಸ್ಥನೇ ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ, ಪಂಚಮಹಾಭೂತಾತ್ಮಕ ಜಡರಾಶಿಗಳಲ್ಲಿ, ಎಲ್ಲ ವಸ್ತು ಪ್ರಪಂಚದಲ್ಲಿ ಆ ಒಬ್ಬ ಕೂಟಸ್ಥನೇ ಇದ್ದಾನೆ. ಆ ಕೂಟಸ್ಥನಿಂದ ಭಿನ್ನವಾದ ಯಾವ ಒಂದು ವಸ್ತು ಸೂಜಿ ಸಹಿತ ಇಲ್ಲ. ಹಿಂಗಾಗಿ ನಾನೇನ್ ಮಾಡ್ಲಕತ್ತೀನಿ ಅದೆಲ್ಲ ವ್ಯವಹಾರ ನನಗೇ ಮಾಡ್ಕೊಳಕತ್ತೀನಿ. ಮಹಾರಾಜ ಕನ್ನಡಿ ಮನಿ ಮಾಡಿಕೊಂಡು ಆ ಕನ್ನಡಿ ಮನಿಯೊಳಗೆ ಹೋಗಿ ಸಾವಿರಾರು ರೀತಿ ಕನ್ನಡಿಗಳು ಇಟ್ಟಿದ್ದ. ಒಂದು ಕನ್ನಡಿ ಒಳಗೆ ದಪ್ಪ, ಒಂದು ಕನ್ನಡಿ ಒಳಗೆ ತೆಳ್ಳಗ, ಒಂದು ಕನ್ನಡಿ ಒಳಗೆ ಎತ್ತರ, ಒಂದು ಕನ್ನಡಿ ಒಳಗೆ ಗಿಡ್ಡಕ, ಒಂದು ಕನ್ನಡಿ ಒಳಗೆ ಒಂದು ರೀತಿ ಬಣ್ಣ, ಇನ್ನೊಂದು ಕನ್ನಡಿ ಒಳಗೆ ಇನ್ನೊಂದು ರೀತಿ ಬಣ್ಣ, ಕೆಲವೊಂದು ಕನ್ನಡಿ ಒಳಗೆ ತರಂಗಗಳು ಎದ್ದಂಗೆ ಕಾಣೋದು, ಕೆಲವೊಂದು ಕನ್ನಡಿ ಒಳಗೆ ಪ್ರಶಾಂತವಾದಂಥ ದೃಶ್ಯ ಕಾಣೋದು. ಸಾವಿರಾರು ರೀತಿಯ ಕನ್ನಡಿಗಳನ್ನ ಒಂದು ರೂಮಿನಲ್ಲಿ ಹಾಕಿ ಹೋಗಿ ರಾಜನಿಗೆ ರಾಜ್ಯಭಾರ ಮಾಡುವಾಗ ಬೇಸರವಾದಾಗ ಹೋಗಿ ಆ ಕನ್ನಡಿ ಮನೆಯೊಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಬರ್ತಿದ್ನಂತ. ಆವಾಗ ಅವುಗಳಲ್ಲಿ ತನ್ನ ನಾನಾ ವಿಧ ಪ್ರತಿಬಿಂಬಗಳನ್ನ ನೋಡಿ ಅವುಗಳನ್ನ ನೋಡಿ ಸಂತೋಷಪಟ್ಟು ಬರ್ತಿದ್ದ. ಖುಷಿ ಆಗ್ತಿತ್ತು. ಖುಷಿ ಆದಾಗ ಮುಂದ ಅದು ಬಾಗ್ಲ ತೆರೆದು ಹಂಗೆ ಮರ್ತು ಬಂದ ಹೊತ್ನಾಗ ಅದ್ರೊಳಗೊಂದು ನಾಯಿ ಹೊಕ್ಕೋತಂತ. ಆ ನಾಯಿ ಹೊಕ್ಕೋತಂದಾಗ ನಾಯಿಗೆ ಏನಾಗ್ಬಿಡ್ತು, ಒಳಗೆ ಸಾವಿರಾರು ನಾಯಿಗಳ ದೃಶ್ಯ ಕಂಡುಬಿಡ್ತು ಎಲ್ಲ ಕನ್ನಡಿ ಒಳಗ. ಅಲ್ಲಿ ಏನಾಯ್ತು, ನಾಯಿ ಬೊಗಳಲಕತ್ತು. ಈ ನಾಯಿ ಬೊಗಳಿದ್ದು ನೋಡಿ ಆ ಪ್ರತಿಬಿಂಬದ ನಾಯಿಗಳು ಬೊಗಳಲಕತ್ತು. ಪ್ರತಿಬಿಂಬಗಳು ಒಂದಕ್ಕೊಂದು ಬೊಗಳಿ ಪ್ರತಿಬಿಂಬಕ್ಕೆ ಏನಾಗ್ಬೇಕಾಗ್ಯದ ಫರಕ್. ಪ್ರತಿಬಿಂಬಕ್ಕೆ ಏನೇನು ಆಗ್ಲಿಲ್ಲ. ಇದು ಒದರಿ ಇದು ಬೇಹುಷಾಗಿ ಬಿದ್ದು ಸತ್ತಂತೆ ನಾಯಿ. ಅಜ್ಞಾನಿ. ಯಾಕಂತಂದ್ರೆ ನಾನೇ ಬೇರೆ ಆ ಕನ್ನಡಿ ಒಳಗಿರುವ ನಾಯಿಗಳೇ ಬೇರೆ ಅಂತ ತಿಳ್ಕೊತಂಥದ್ದು. ಅದರೊಳಗ ಭೇದ ಭಾವ ಇತ್ತು. ನಾಯಿ ಬುದ್ಧಿ ಒಳಗ ಭೇದ ಭಾವ. ಯಾರ ತಲೆ ಒಳಗ ಇದು ಜೀವ ಬ್ರಹ್ಮರ ಭೇದ ಭಾವ ಆಗ ಅವರೆಲ್ಲರೂ ನಾಯಿಗಳಿದ್ದಂಗ ಒಬ್ರಿಗೊಬ್ರು ಏನ್ ಮಾಡ್ತಾರ, ಕಚ್ಚಾಡ್ತಾರ, ಗುದ್ದಾಡ್ತಾರ. ಭೇದ ಭಾವ ಇರಬಾರದು. ಸಿದ್ಧಾಂತ ಭೇದ ಮತ್ತೆ ಆ ಭೇದಗಳು ಒಟ್ಟ ಯಾವುದೇ ರೀತಿಯ ಭೇದ ಭಾವ ಇರಬಾರದು. ಜೀವ ಬ್ರಹ್ಮರಲ್ಲಿ ಭೇದ ಎಲ್ಲ ಏನೇನು ಭೇದ ಭಾವಗಳು, ಲಿಂಗ ಭೇದ, ವರ್ಗ ಭೇದ, ವರ್ಣ ಭೇದ, ಜಾತಿ ಭೇದ, ಗುರು ಭೇದ, ಸಿದ್ಧಾಂತ ಭೇದ, ಮತ್ಯಾವುದು ಮತ್ತಿನ್ನೇನೇನದಾವ ಎಲ್ಲ ಹೊಸ ಭೇದಗಳು ಈ ಜಗತ್ತಿನೊಳಗೆ. ಎಲ್ಲಿ ಧರ್ಮ ಭೇದ, ಧರ್ಮ ಗುರು ಭೇದ, ಧರ್ಮ ಗ್ರಂಥ ಭೇದ ಎಲ್ಲ ಏನದಾವ ನಾಯಿಗಳಿದ್ದಂಗೆ. ಇವೆಲ್ಲ ನಾಯಿ ಜಗಳ. ಸಂಸಾರ ಅನ್ನೋಂತ ಅದು ಒಂದು ರೀತಿ ಸಂಸಾರ. ಅಲ್ಲಿ ಜಗಳಾಡವು ಒಂದು ಸಂಸಾರ ಎಂಬ ಹೆಣ ಬಿದ್ದಡೆ ತಿನ್ನಬಂದ ನಾಯಿ ಜಗಳವ ನೋಡಿರಿ ಅಂತ. ಇವೆಲ್ಲ ನಾಯಿ ಜಗಳ. ಎಲ್ಲಿ ಜಗಳ ನಡೆದದ ಅಲ್ಲಿ ನಾಯಿಗಳದಾವ ಅಂತ ತಿಳ್ಕೊಳ್ರಿ. ಯಾಕಂದ್ರ ಅಲ್ಲಿ ಭೇದ ಭಾವ ಅದ. ಅವರೇ ಬೇರೆ ನಾವೇ ಬೇರೆ ಅಂತ ಹೇಳಿ ಆ ನಾಯಿ ಜಗಳ ಬಿಟ್ಟು ನಾವೇನ್ ಮಾಡ್ಬೇಕು, ನೋಡ್ಬೇಕಷ್ಟೇ, ಅದ್ರಾಗ ಸೇರಬಾರದು. ಅವ್ರ ಸಂಗಟ ಸೇರಿ ನಾವು ಜಗಳಾಡ್ದೇವು ಅಂತಂದ್ರೆ ಏನಾಯ್ತು, ಕೂಟಸ್ಥ ಸ್ಥಿತಿಯಿಂದ ದಾಟಿ ಮತ್ತ ನಾವು ಬೇರೆ ಕೆಳಗೆ ಆಭಾಸನ ಸ್ಥಿತಿಯೊಳಗೆ ಹೋದಂಗ ಡಿಮೋಷನ್ ಆದಂಗದು. ಪ್ರಮೋಷನ್ ಆಗೋದ್ರ ಬದಲಿ ಡಿಮೋಷನ್ ಆಗ್ತದೆ. ನಾಯಿ ಜಗಳವನ್ನ ನೋಡಿ ಸಂತೋಷ ಪಡ್ಬೇಕು ಹೊರತು ಚೆನ್ನಾಗಿ ಬೊಗಳಿ ಒದರಾಡ್ಲಕತ್ತವ, ಚೆನ್ನಾಗಿ ಜಗಳಾಡ್ಲಕತ್ತವ, ಚೆನ್ನಾಗಿ ಭೇದ ಭಾವ ಇಟ್ಕೊಂಡವ ತಲೆಯೊಳಗ ಗುಯ್ ಅಂತ ಅದೇ ಗುಂಗ್ನಗದವ. ಚಲೋ ನಡೆದು ಜಗತ್ತು ಅನ್ಕೋಬೇಕು. ಈ ಭೇದ ಭಾವ ಐತಂತಂದ್ರೆ ಈ ಜಗತ್ತಿನಾಗ ಏನು ಅರ್ಥನೇ ಇಲ್ಲ. ಇದೆಲ್ಲ ಅಜ್ಞಾನದ ಜಗತ್ತು, ಅಜ್ಞಾನಿಗಳ ಜಗತ್ತು. ಇವಕ್ಕೆಲ್ಲ ಹಸ್ತಮಲಕಾಚಾರ್ಯ ಏನ್ ಹೇಳ್ತಾನ, 12 ವರ್ಷ 16 ವರ್ಷ ಆದ್ರೆ ಒಂದು ಮಾತಾಡಿಲ್ಲಲ್ಲ ನೀನು, ಯಾಕೆ ಆಡಿಲ್ಲ ಅಂತಂದ್ರ ಪಶುಗಳ ಸಂಗಟ ಏನ್ ಮಾತಾಡೋದಿರ್ತದಂತ ನಾವು. ಮತ್ ಇವತ್ತಾಕೆ ಮಾತಾಡಿದಿ ಅಂತಂದ್ರ ನನ್ನ ಮಾತುಗಳು ಅರ್ಥ ಮಾಡ್ಕೊಳ್ಳಂತ ಮನುಷ್ಯ ಬಂದಿದೆಲ್ಲ, ಅದಕ್ಕೆ ನಿನ್ ಸಂಗಟ ಮಾತಾಡ್ತೀನಿ ಅಂತ ನಾವು ತಿಳ್ಕೋಬೇಕು. ಇವೆಲ್ಲ ತಿಳ್ಕೋಬೇಕು. ಅತನಿ ಮುರುಗೇಂದ್ರ ಶಿವಯೋಗಿಗಳು
ಏನ್ ಮಾಡ್ತಿದ್ರು, ಎಷ್ಟೊತ್ತು ಒಬ್ಬರೇ ಏಕಾಂತದಾಗಿರ್ತಾರ ಅವಾಗ ಅವ್ರು ಏನ್ ಆಡ್ತಿದ್ರು, ಮೈ ಮೇಲೆ ಒಂಚೂರು ಬಟ್ಟೆ ಇರ್ಲಾರ್ದಂಗೆ ಇರ್ತಿದ್ರು ಅವ್ರು. ಮೈ ಮೇಲೆ ಬಟ್ಟಿನೇ ಬೇಡ, ಹೆಂಗದಿನೇ ಹಂಗೆ ಅಲ್ಲಿ ಸೇವಕ ಒಬ್ಬ ಸಿದ್ಧಾರೂಢರು ಬರ್ಲಕತ್ತಾರ ಅದು ಗೊತ್ತಾದ ಕೂಡ್ಲೇನೆ ಅವಾಗ ಸೇವಕನಿಗೆ ಕರೆದು ಒಂದು ವಸ್ತ್ರ ಏನಾರ ಇದ್ರು ಕೊಡಪ್ಪ, ಒಂದು ಟವೆಲ್ಲ ಸುತ್ಕೋತೀನಿ ಅವಾಗ ಇವ್ರೇನಂತಾರ, ಯಾಕ್ರಪ್ಪ ಒಳಗೆ ಮಠದಾಗಿದ್ದಾಗ ಆರಾಮ್ ಬತ್ಲೆ ಅಡ್ಡಾಡ್ತಿದ್ರಿ, ಈಗ ಯಾಕೆ ಬಟ್ಟೆ ಸುತ್ಕೋತೀರಿ ಒಮ್ಮಿದೊಮ್ಮಿಗೆ? ಅದಕ್ಕೆ ಒಬ್ಬ ಮನುಷ್ಯ ಬರ್ಲಕತ್ತಾನಪ್ಪ, ಮನುಷ್ಯನ ಸಲುವಾಗಿ ನಾ ಬಟ್ಟೆ ಸುತ್ಕೋಬೇಕಾಗ್ಯಾನ. ಮನುಷ್ಯನ ಸಲುವಾಗಿ ಬಟ್ಟೆ ಸುತ್ಕೋತೀರಿ? ಅಲ್ಲ, ನಾನು ಮನುಷ್ಯ ಅಲ್ಲೇನಂತ ಕೇಳಿದ್ನತ್ ನಾವು ಸೇವಕ. ನಾನು 24 ತಾಸು ನಿಮ್ಮ ಸಂಗಡ ಸೇವೆ ಮಾಡ್ಕೊತಿದ್ದೀನಿ, ನಾನು ಮನುಷ್ಯ ಅಲ್ಲ, ಯಾರೋ ಹೊರಗಿನ ಮನುಷ್ಯ ಬರ್ತಾನಂತ ಹೇಳಕ್ಕೆ ಬಟ್ಟೆ ಸುತ್ಕೋತೀರ? ನೀ ಮನುಷ್ಯ ಹೌದಪ್ಪ, ಆದ್ರೆ ನೀನು ಆಕಾರದಾಗ ಮನುಷ್ಯ ಅದಿ ಅಷ್ಟೇ ಹೊರತು ಆಚಾರದಾಗ ನೀ ಪಶು ಅದಿ. ನೀನು ಆಚಾರದಾಗ ಮನುಷ್ಯ ಇಲ್ಲ ನೀನು. ಅದ್ರ ಸಲುವಾಗಿ ನಿನ್ನ ಮುಂದೆ ನಾ ಹೆಂಗಿದ್ರು ಏನಾದ್ರೂ ನಡೀತದ. ಆದ್ರೆ ಅಲ್ಲಿ ಒಬ್ಬ ಮನುಷ್ಯ ಮಾನ ಮರ್ಯಾದೆ ಅಂದ್ರೆ ಏನಂತ ತಿಳ್ಕೊಂಡಂತ ಒಬ್ಬ ಸಿದ್ಧಾರೂಢ ಮಹಾತ್ಮ ಬರ್ಲಕತ್ತಾನ. ಹಿಂಗಾಗಿ ಆ ಮನುಷ್ಯನ ಸಲುವಾಗಿ ನಾನು ಒಂಚೂರು ಮರ್ಯಾದೆಲಿಂತ ಇರ್ಬೇಕಾಗ್ಯದ. ಪಶುಗಳ ಜೊತೆಗೆ ಪಶುವಾಗಿದ್ರೆ ಏನ್ ತೊಂದರೆ ಇಲ್ಲ, ಎಲ್ಲ ಪಶುಗಳು ಬತ್ತಲೇನೆ ಇರ್ತಾವ, ಯಾವರ ಬಟ್ಟೆ ಹಾಕೊಂಡವೆ ನಾವು. ಹಿಂಗಾಗಿ ನಾವು ಪಶುಗಳ ಜೊತೆಗೆ ಹೆಂಗಿರ್ಬೇಕು, ಮನುಷ್ಯರ ಜೊತೆಗೆ ಹೆಂಗಿರ್ಬೇಕು ಅಂತ ಹೇಳಿ ನಾನು ಬಟ್ಟೆ ಹಾಕೊಳಕತ್ತೀನಪ್ಪ, ಸ್ವಲ್ಪ ಬಟ್ಟೆ ಕೊಡುವ. ಸಿದ್ದಯ್ಯ ಪುರಾಣಿಕರು 10,000 ಜನರ ಒಂದು ದೊಡ್ಡದೊಂದು ವೇದ ಏನದು ವೇದಿಕೆಯ ಮೇಲೆ ಪ್ರವಚನ ಮಾಡ್ತಿದ್ರಂತ. ಮಾಡುವಾಗ ಅದು ಮೊದಲು ಮಾನವನಾಗು ಅಂತ ಹೇಳ್ತಿದ್ರಂತ. ಅದೇನ ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಏನೇನಾರ ಆಗು, ಆದ್ರೆ ಎಲ್ಲಕ್ಕಿಂತ ಮೊದಲು ನೀ ಮನುಷ್ಯ ಆಗು. ಅವನಿಗೊಬ್ಬ ತಲೆ ಕೆಟ್ಟು ಹೋಗ್ಬಿಡ್ತಂತ. ಏನೇ ನಾವು ಮುಂದೆ ಕೂತವ್ರು ಏನಾಗಿವ್ ನಾವು ಮನುಷ್ಯರ ಅಲ್ಲೇನು? ನೀವು ಮನುಷ್ಯರಂತಂದ್ರ ಹೌದು, ಆದ್ರ ಎದರಾಗ ಮನುಷ್ಯರು? ಆಕಾರದಾಗ ಮನುಷ್ಯರದಿರ ಅಷ್ಟೇ, ಮನುಷ್ಯ ರೂಪ. ಆದ್ರ ಆಚಾರದಾಗ ಪಶುಗಳೇ ಅದಿರಿ. ಅದಕ್ಕೆ ಕಬೀರದಾಸ್ ಏನ್ ಹೇಳ್ತಾನ, ಪುಚ್ಚವಿಹೀನ ದ್ವೀಪಾದ ಪಶುಬಿಹಿ ಅಂತನ. ಅಂದ್ರೇನು? ಬಾಲ ಇಲ್ಲ ಅಷ್ಟೇ, 2 ಕಾಲು. ಅವು ಪ್ರಾಣಿಗಳಿಗೆ 4 ಕಾಲದವ, ಒಂದು ಬಾಲದ. ಇವನಿಗೇನದ? 4 ಕಾಲಿನ ಬದಲಿ 2 ಕಾಲದವ. ಇವನಿಗೆ ಒಂದು ಬಾಲ ಇಲ್ಲ. ಯಾರಿಗೆ? ಆಭಾಸನಲ್ಲಿ ವ್ಯವಹಾರ ಮಾಡೋರಿಗೆ. ಹೌದಾ ಇಲ್ಲ? ಆಭಾಸನಾಗಿ ಭೇದ ಭಾವ ಉಳ್ಳವರಾಗಿ ಪಾಪ ಪುಣ್ಯ ಮಾಡಿ ಸುಖ ದುಃಖ ಅನುಭವಿಸುವ ನಾಯಿ ಜಗಳ ಮಾಡ್ತಾರಲ್ಲ, ಇವರೆಲ್ಲ ಏನದಾರಂದ್ರೆ ಪುಚ್ಚವಿಹೀನ ದ್ವೀಪಾದ ಪಶುಗಳು. ಈ ಪಶುಗಳ ಏನದಪ್ಪ ಅಂತಂದ್ರೆ ಇವರಲ್ಲಿ ಏನಂತಂದ್ರೆ ಒಂದು ದಿನ ಇಲ್ಲದಂಗಾಗಿ ಹೋಗವ್ರು. ಆಭಾಸ ಇರ್ತದೇನ್ರಿ ಅದು? ಉರಿಯುವವರು ಉರಿಯಲ್ಲಿ ಬಿಡು, ನಿನ್ನ ಪಾಡಿಗೆ ನೀನಿರು. ಉರಿದವರು ಏನಾಗ್ತಾರ? ಒಂದು ದಿನ ಬೂದಿಯಾಗಿ ಹೋಗುತ್ತಾರೆ. ಒಂದಿಷ್ಟು ಮಂದಿ ಎದುರಿಗೆ ಬಂದು ನಿಮ್ಮ ಸಂಗಟ ಜಗಳ ಮಾಡ್ತಾರ, ಬೈತಿರ್ತಾರೆ, ಎದುರು ಬಂದು ಏನ್ ಬೇಕದ ಅಂತಿರ್ತಾರ. ಅವಾಗ ಏನ್ ಮಾಡ್ಬೇಕು? ಇವ ಬಾಳ ಉರಿಲಕತ್ತಾನ ಅಂತ ಅನ್ಕೊಂಡು ಏನ್ ಮಾಡ್ಬೇಕು? ನೋಡ್ಬೇಕು. ಉರಿಯ ಬೆಂಕಿ ಹೆಂಗ್ ನೋಡ್ತಿರ್ತೀರಿ ಹಂಗ್ ಬೆಂಕಿ ನೋಡ್ದಂಗ್ ನೋಡ್ಬೇಕು. ನೀವು ಉರಿಲಕ್ ಹೋಗ್ಬಾರ್ದು ಅವ್ರ ಸಂಗಟ. ಬೆಂಕಿ ನೋಡ್ತಿರಿಲ್ಲ, ಏನ್ ನೀವು ಹೋಗಿ ಆ ಬೆಂಕಿ ಸಂಗಟ ಬೆಂಕಿ ಹಾಕ್ತೀರ? ಇಲ್ಲ, ನೀವು ಸುಮ್ಮ ಕೂತ್ ನೋಡ್ಬೇಕು. ಉರಿಲಪ್ಪ, ಎಟ್ಟು ಉರಿತಿ ಉರಿ, ಎಟ್ಟು ಸೆಟಿತಿ ಸೆಟಿ, ಎಟ್ಟು ಒದರಾಡ್ತಿ ಒದರಾಡು, ಸುಮ್ಮಿರು ಅಷ್ಟೇ, ತಣ್ಣಗಿರು, ನಿನ್ನ ಪಾಡಿಗೆ ನೀನಿರು. ಉರಿದವರು ಬೂದಿಯಾಗಿ ಹೋಗುತ್ತಾರೆ. ಇನ್ನೊಂದಿಷ್ಟು ಮಂದಿ ಇರ್ತಾರ, ಮುಂದೆ ಅನ್ಲಕ್ ಬರಂಗಿಲ್ಲ, ಒಳಗಿಂದೊಳಗೆ ಸಂಕಟ ಪಡ್ತಿರ್ತಾರೆ. ಅವರು ಕುದಿಯುವವರು ಅಂತಂದರು. ಒಳಗೆ ಕುದಿಯುವವರು ಕುದಿಯಲ್ಲಿ ಬಿಡು, ನಿನ್ನ ಪಾಡಿಗೆ ನೀನಿರು. ಅವ ಕುದಿಲಕತ್ತಿದ್ದು ನಿಮಗೆ ಕಾಣಿಸ್ತಿರ್ತದ. ಏನೋ ಒಂದು ಕಥ ನನ್ನ ಬಗ್ಗೆನೇ ಬಹಳ ಹೊಟ್ಟೆ ಕಿಚ್ಚಲಿ ಅಂತ ಕುದಿಲಕತ್ತಾನ. ಆ ಕುದಿತಕ್ಕ ನೀವು ಹೋಗಿ ಕುದಿಲಕ್ ಹೋಗ್ಬೇಡ್ರ ಅವನ ಸಂಗಟ. ನೀವು ನಿಮ್ಮ ಪಾಡಿಗೆ ನೀವಿರ್ರಿ. ಕುದ್ದವರೆಲ್ಲ ಏನಾಗ್ತಾರ? ಆವಿಯಾಗಿ ಹೋಗುತ್ತಾರೆ. ಮತ್ತಿನ್ನೊಂದಿಷ್ಟು ಮಂದಿ ಮೆರಿತಾರ. ಒಳಗೆ ಏನೆಲ್ಲ ಹೊಲಸು ಬುದ್ಧಿ ಇದ್ರೂ ಸಹಿತ ದೊಡ್ಡ ಮೆರವಣಿಗೆ ಆಗ್ತಿರ್ತದ ಅವ್ರದ್ದು. ಅದಕ್ಕೆ ಮೆರೆಯುವವರು ಮೆರೆಯಲಿ ಬಿಡು. ಎಷ್ಟು ಮಂದಿ ಮೆರೆದಾರೆ ಜಗತ್ತಿನೊಳಗೆ. ಅವ್ ಮೆರೆದವರೆಲ್ಲ ನಿನ್ನ ಪಾಡಿಗೆ ನೀನಿರು. ಅರೇ ನೀವು ಮೆರಿಲಕತ್ತ ನೋಡಪ್ಪ, ಒಳಗೆ ನೋಡಿದ್ರೆ ಎಂತ ದುಷ್ಟದನ,
ಮ್ಯಾಲ ನೋಡಿದ್ರೆ ಎಂತ ಮೆರವಣಿಗೆ ನಡೆದದೆ ಒಂದು, ಇಂಥವ್ರದೇ ಕಾಲದ ಬಿಡುವಪ್ಪ. ಮೆರಿಲ್ ಬಿಡಪ್ಪ, ಮೆರಿಲ್ ಎಟ್ಟಾರೆ ಮೆರೆಯಲಕ್ಕ. ಆದರೆ ಮೆರೆದವ್ರು ಎಷ್ಟು ಮಂದಿ ಮೆರೆದಾರ ಅವರೆಲ್ಲರೂ ಏನಾಗ್ಯಾರ, ಮರೆಯಾಗಿ ಹೋಗುತ್ತಾರೆ. ನಿನ್ನ ಪಾಡಿಗೆ ನೀನಿರು, ಅವ್ರಾಗ ಏನು ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಸುಮ್ಮನೆ ಸಾಕ್ಷಿಯಾಗಿರು, ಸುಮ್ಮನೆ ಸಾಕ್ಷಿಯಾಗಿರು, ಸುಮ್ಮನೆ ನೋಡ್ಕೊತಿರು, ನಿನ್ನೊಳಗೆ ನೀನಿರು. ಅದಕ್ಕೆ ಏನಾಗಬೇಕಾಗ್ಯದ, ವಾಚ್ಯಾರ್ಥ ಅಷ್ಟೇ ತಿಳ್ಕೊಂಡ್ರೆ ನಡೆಯಂಗಿಲ್ಲ. ಆ ಲಕ್ಷಾರ್ಥ ಸಚ್ಚಿದಾನಂದ ಬ್ರಹ್ಮ ನಾನೇ ಅದೀನಿ ಅಂತ ತಿಳ್ಕೋಬೇಕು. ನಾನೇ ಅದೀನಿ ಅಂತ ತಿಳ್ಕೊಳ್ಳೋ ಒತ್ತನೇ ಏನದ, ಇದು ಒಂದನೇ ಅಜ್ಞಾನ ಆವರಣದಾಗದ. ನಹಿ ಜಾನುಮೈ ಬ್ರಹ್ಮಕ್ಕೂ ಯಾಕೂ ಕಹತ ಅಜ್ಞಾನ. ಬ್ರಹ್ಮನನ್ನ ನಾವು ಅರಿಯುವುದಿಲ್ಲ ಅನ್ನೋದೇ ಇದು ಫಸ್ಟ್ ಸ್ಟೆಪ್. ಇದು ಜೀರೋಲಿಂತ ನಿಮ್ಮ ಸಾಧನೆ ಚಾಲು ಆಗ್ತದೆ. ಅದಕ್ಕೆ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಕ್ಕೆ ಅಜ್ಞಾನದ ಸ್ವರೂಪವೆಂದು ಹೇಳುತ್ತಾರೆ. ನಾನು ಬ್ರಹ್ಮನೇ ಇದ್ದು ಬ್ರಹ್ಮನನ್ನು ತಿಳಿಯುವುದಿಲ್ಲ ಅಂತಂದ್ರೆ ಅದು ಏನಾಗ್ತದಪ್ಪ ಅಂತಂದ್ರೆ ಹಾಸ್ಯಾಸ್ಪದ. ನಾನೇನದೀನಿ ಅದನ್ನೇ ನಾನು ತಿಳ್ಕೊಂಡಿಲ್ಲ ಅಂತಂದ್ರೆ ಹೆಂಗ? ಕಲ್ಯಾಣಪ್ಪನವರಿಗೆ ಹುಡುಕ್ಲಕತ್ತಾರ. ಕಲ್ಯಾಣಪ್ಪ ಯಾರು ಗೊತ್ತಿಲ್ರಿ ನಾನು ಅಂತಂದ್ರೆ ಹೆಂಗಾಗ್ತದ? ನಗು ಬರ್ತದ ಇಲ್ಲ? ಅವ್ರು ಬಾಗಲಕೋಟ್ನಾಗೆ ಅದಾರ, ನಾ ಬಾಗಲಕೋಟಿಗೆ ಹೋಗ್ಬೇಕಾಗ್ಯದ ಅಂತಾರ. ಅದು ಹಾಸ್ಯಾಸ್ಪದ ಹೌದಾ ಅಲ್ಲ? ಅವರ ನಾಮ, ಅವರ ರೂಪ ಎಲ್ಲಾನು ಅಲ್ಲೇ ಅದ. ಆದ್ರೆ ಏನ್ ಮಾಡ್ಲಕತ್ತಾರ ಅವರು? ಕಲ್ಯಾಣಪ್ಪವ್ರಿಗೆ ಹುಡುಕ್ಲಕ್ ಹೋಗ್ಬೇಕತ್ತೀನ್ರಿ, ಕಲ್ಯಾಣಪ್ಪವ್ರಿಗೆ ಭೇಟಿ ಆಗ್ಲಕ್ ಹೋಗ್ಲಕತ್ತೀನಿ, ಬಾಗಲಕೋಟಿಗೆ ಹೋಗ್ಲಕತ್ತೀನಿ ಅಂತ ಅಂದತ್ನಾಗ ಹೆಂಗ ಅರ್ಥ ಆಗ್ತದ ನಿಮಗ? ಅಜ್ಞಾನ ಹೌದಲ್ಲ ಅದು. ಎತ್ತನೇರಿ ಎತ್ತ ನರಸುವರಯ್ಯ, ಕುಂತಾರ ಎತ್ತಿನ ಮೇಲೆ. ಎಲ್ಲಿ ನಡೆದಿರಿ ಅಂದ್ರೆ ಎತ್ತು ಹುಡುಕ್ಲಕ್ ಹೊಂಟಿವಪ್ಪ, ನಮ್ ಎತ್ತು ಕಳದದ ಅಂದ್ರಂತ. ಎತ್ತು ಕಳದದ, ಎತ್ತು ಹುಡುಕ್ಲಕ್ ಹೊಂಟಿವಿ. ಎದ್ರ ಮೇಲೆ ಕುಂತಾರ? ಎತ್ತಿನ ಮೇಲೆ ಕುಂತಾರ. ನಿಮ್ ಎತ್ತಿನ ಮೇಲೆ ಕೂತಿರಲ್ರಿ ಅಂತ, ಎತ್ತಿನ ಮೇಲೆ ಕೂತಿ ಎತ್ತು ಹುಡುಕ್ಲಕ್ ಹೋಗ್ತೀನಿ ಅಂತಂದ್ರೆ ಹಾಸ್ಯಾಸ್ಪದ ಆಗ್ತದ ಇಲ್ಲ? ಸಾಕಷ್ಟು ದೃಷ್ಟಾಂತಗಳು ಇದ್ರ ಪ್ರಕಾರ ನೀವು ವಿಚಾರ ಬರೀಲಿಕ್ಕೆ ಬರ್ತದ ಇಲ್ಲ? ನಿಮ್ಮೊಳಗೆ ಒಂದಿಟ್ಟು ಏನಾರೆ ಇಂಥ ಉದಾಹರಣೆಗಳ ಕೊಟ್ಟು ಇದನ್ನ ತಿಳಿಸಿ ಹೇಳಿ ಜಗತ್ತಿಗೆ ಇನ್ನೊಂದು ಸ್ವಲ್ಪ ನೀವು ತಿಳ್ಕೊಂಡು, ನೀವು ಯಾವಾಗ ಇನ್ನೊಬ್ಬರಿಗೆ ತಿಳಿಸಿ ಹೇಳಂಗ ಆಗ್ತೀರಿ ಅವಾಗ ನೀವು ಸರಿಯಾಗಿ ತಿಳ್ಕೊತೀರಿ. ಇನ್ನೊಬ್ಬರಿಗೆ ತಿಳಿಸಿ ಹೇಳೋ ಪ್ರಯತ್ನ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇ ಸರಿ ತಿಳ್ಕೊಂಡಿಲ್ಲ ಅಂತಷ್ಟೇ. ಇನ್ನೊಬ್ಬರಿಗೆ ತಿಳಿಸಿ ಹೇಳಂತ ಪ್ರಯತ್ನಗಳು ಮಾಡಬೇಕು. ನಹಿ ಜಾನುಮೈ ಬ್ರಹ್ಮಕ್ಕೂ ಯಾಕೂ ಕತ ಅಜ್ಞಾನ. ನಾನು ಬ್ರಹ್ಮನನ್ನು ಅರಿಯುವುದಿಲ್ಲ ಅಂತಂದ್ರೇನು? ಬ್ರಹ್ಮನನ್ನು ಅರಿಯುವುದಿಲ್ಲ ಅಂದ್ರೆ ಏನದರ ಅರ್ಥ? ನಾನು ಬ್ರಹ್ಮನನ್ನು ಅರಿಯುವುದಿಲ್ಲ ಅಂದ್ರೆ ಏನದರ ಅರ್ಥ ಏನು? ಏನ್ ಅರ್ಥ ಮಾಡ್ಕೊಂಡ್ರಿ? ಬ್ರಹ್ಮನನ್ನು ತಿಳಿದಿಲ್ಲ ಅಂತಂದ್ರೆ ಬ್ರಹ್ಮ ಯಾರು? ನೀವೇ ಬ್ರಹ್ಮ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ನೈ ಜಾನು ಮೈ ಬ್ರಹ್ಮಕೋ ಅನ್ನೋದ್ರ ಬದಲಿ ಖುದ್ಕೋ, ಸ್ವತಃ ನನಗೆ, ಸ್ವಯಂಕೋ. ಸೆಲ್ಫ್, ಆತ್ಮ, ಬ್ರಹ್ಮ, ಸಾಕ್ಷಿ, ಕೂಟಸ್ಥ, ಸೆಲ್ಫ್. ಇಂಗ್ಲಿಷ್ನಾಗ ಸೆಲ್ಫ್ ಅಂತಾರೆ. ಎಂತ ಸೆಲ್ಫ್? ಪ್ಯೂರ್ ಸೆಲ್ಫ್, ಶುದ್ಧ ಆತ್ಮ. ಸೆಲ್ಫ್ ಅಂತಂದ್ರೆ ಇದರೊಳಗೆ ಹಿಂದಿದೊಳಗೆ ಖುದ್ ಹಿ ಖುದಾ ಹೈ. ತಾನೇ ಬ್ರಹ್ಮನೇ ತಾನೇ. ತಾನಾರೆಂದು ತನ್ನನ್ನು ತಾನರಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲು ಸಂಗಮ ದೇವ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಹೆಂಗದ ಇದು? ಅಪಹಾಸ್ಯ, ಅಪಮಾನಕರ ಬದುಕು ಹೌದಾ ಇಲ್ರಿ ಇದು? ಜಗತ್ತಿನಾಗ ಕೊಟ್ರೆಯವ್ರ ಬಗ್ಗೆ ಯಾರಿಗಾರೆ ಪರಿಚಯ ಇರ್ಬೋದು, ಇಲ್ಲದೆ ಇರ್ಬೋದು. ಕೊಟ್ರೆಯವ್ರ ಬಗ್ಗೆ ಕೊಟ್ರೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಯಾರಿಗಾರೆ ಪರಿಚಯ ಇರ್ಬೋದು, ಇಲ್ಲದೆ ಇರ್ಬೋದು.
ಕೊಟ್ರೆಯವ್ರ ಬಗ್ಗೆ ಗೊತ್ತೇನ್ರಿ ನಿಮಗೆ ಅಂತ ಕೇಳಿದ್ರೆ ಗೊತ್ತಲ್ಲ ಗೊತ್ತಿಲ್ಲ ರೀ ಅಂತಿರ್ತಾರೆ. ಸ್ವತಃ ಕೊಟ್ರೆಯವ್ರು ನಿಮ್ಗೆ ಗೊತ್ತದೇನ್ರಿ ಅಂತಂದ್ರೆ ಗೊತ್ತಿಲ್ರಿ ಅಂತಂದ್ರೆ ಇದೆಂತ ಮಜಾ ಬರ್ತದ. ಹಿಂಗದ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಹೆಂಗದು? ಇದು ಆಭಾಸನ ಒಂದನೇ ಬದುಕು, ಒಂದನೇ ಅವಸ್ಥೆ. ಹೆಂಗ್ ಮಾಡ್ತೀರಿ? ಈಗ ಯಾರ್ದಾರ ಮನಿ ಊರಿಗೆ ಹೋಗಿರ್ತೀರಪ್ಪ, ಯಾರ್ದಾರ ಮನಿ ಯಾರ್ಯಾರ ಅಂತ ಕೇಳಿದ್ರೆ ಮಂದಿ ಮನಿ ನಿಮ್ಗೆ ಗೊತ್ತಿರ್ಬೋದು, ತೋರಿಸ್ಬೋದು, ತೋರಿಸ್ದೇ ಇರ್ಬೋದು. ಈಗ ನಿಮ್ಮ ಮನಿ ಎಲ್ಲದ ಅಂತ ಕೇಳಿದ್ರೆ ನಮ್ಮ ಮನಿ ನಮ್ಗೆ ಗೊತ್ತಿಲ್ಲ ಅಂತೀರ? ಮತ್ತ ಈಗ ನಮ್ಮ ಮನಿ ನಮಗ್ ಗೊತ್ತಿಲ್ರಿ ಅಂತ ಅಂದ್ರೆ ಎಷ್ಟು ಅಪಹಾಸ್ಯ ಆಗ್ತದ, ಅಷ್ಟೇ ಅಪಹಾಸ್ಯ, ಅಪಮಾನಕರ ಬದುಕಿಂತ. ಆರಂಭದಲ್ಲಿ ಈ ರೀತಿಯಾಗಿ ಹೋಗ್ಬೇಕು ನಾನು. ಆಯ್ತು, ನಮ್ಮ ಮನೆ ನಮಗೆ ಗೊತ್ತಿಲ್ಲ, ಸರಿ. ಇದು ಯಾರಿಗೆ ಗೊತ್ತಾಯ್ತು? ನಮ್ಮ ಮನೆ ನನಗೆ ಗೊತ್ತದ. ಇದು ಯಾರಿಗೆ ಗೊತ್ತಾಯ್ತು? ನನ್ನ ಬಗ್ಗೆ ನನಗೆ ಗೊತ್ತದ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಇದು ಯಾರಿಗೆ ಗೊತ್ತಾಗ್ಲಕತ್ತದ ಒಳಗ? ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ನೋದನ್ನು ನಿಮಗೆ ಗೊತ್ತಾಗ್ಲಕತ್ತದ ಇಲ್ಲ? ನಿಮ್ಮ ಬಗ್ಗೆ ನಿಮಗೆ ಗೊತ್ತಾದ ಅನ್ನೋದನ್ನು ನಿಮಗೆ ಗೊತ್ತಾಗ್ಲಕತ್ತದ ಇಲ್ಲ? ಶಬ್ದಾರ್ಥ ಇರ್ಬೋದು, ಲಕ್ಷ್ಯಾರ್ಥ ಇರ್ಬೋದು, ವಾಚ್ಯಾರ್ಥ ಇರ್ಬೋದು, ಗೂಢಾರ್ಥ ಇರ್ಬೋದು, ಅನುಭವದ ಅರ್ಥ ಮಾಡ್ಕೊಂಡಿರ್ಬೋದು, ಅನುಭೂತಿ ಆಗಿರ್ಬೋದು, ಏನೇ ಆಗಿರ್ಬೋದು. ಇದೆಲ್ಲ ಗೊತ್ತಿಲ್ಲ ಅನ್ನೋದಾದ್ರೂ ಯಾರಿಗ್ಯಾರಿಗೆ ಗೊತ್ತಾಗ್ಲಕತ್ತದಿಲ್ಲ ಒಳಗೊಬ್ಬರಿಗೆ. ಗೊತ್ತಾದ ಅನ್ನೋದನ್ನು ಒಬ್ಬರಿಗೆ ಯಾರಿಗೂ ಗೊತ್ತಾಗ್ಲಕತ್ತದಿಲ್ಲ ಒಳಗ. ಯಾರಿಗೆ ಗೊತ್ತಾಗ್ಲಕತ್ತದ? ನಿಮ್ಮ ಅರಿವಿಗೆ ಗೊತ್ತಾಗ್ಲಕತ್ತದ. ಆ ಅರಿವೇ ನೀವು, ಆ ಕೂಟಸ್ಥನೇ ನೀವು. ಅದೇ ನಿಮ್ಮ ಸ್ವರೂಪ, ಅರಿವು, ಕೂಟಸ್ಥ, ಸಾಕ್ಷಿ ಅಂತೇನದ ಅದಕ್ಕೆ ಗೊತ್ತಾಗ್ಲಕತ್ತದ. ನೀವೇನ್ ಮಾಡ್ಲಕತ್ತೀರಿ, ಏನ್ ಮಾತಾಡ್ಲಕತ್ತೀರಿ, ಏನ್ ವಿಚಾರ ಮಾಡ್ಲಕತ್ತೀರಿ, ಎಲ್ಲನೂ ಅದಕ್ಕೆ ಗೊತ್ತಾಗ್ಲಕತ್ತದ. ಆ ಅರಿವೇ ನೀನಪ್ಪ. ಅದನ್ನ ನೀನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಒಂದನೇ ಅವಸ್ಥೆ ಒಳಗೆ ಉಳಿತೀರಿ. ಅದನ್ನ ತಿಳ್ಕೊಂಡಿ ಅಂತಂದ್ರೆ ಎರಡನೇ ಅವಸ್ಥೆಗೆ ಬರ್ತೀರಿ ಅಷ್ಟೇ. ಯಾರಿಂದ ತಿಳ್ಕೊಂಡಿ? ನನ್ನಿಂದ. ಯಾದರಿಂದ? ನನ್ನ ಅರಿವಿನಿಂದ. ನಿನ್ನ ಅರಿವು ಬೇರೆ, ನೀ ಬೇರೆ ಏನು? ಅರಿವೇ ನನ್ನ ಸ್ವರೂಪ. ನನ್ನ ಸ್ವರೂಪದ ಅರಿವಿನಿಂದ ನಾನು ತಿಳ್ಕೊಂಡೆ. ಹಿಂಗಾಗಿ ಏನಾಗಕತ್ತದ? ಅದೇ ಬೇರೆ, ನಾನೇ ಬೇರೆ ಆಗಿ ತಿಳ್ಕೊಳಕತ್ತೀವಲ್ಲ ವಾಚ್ಯಾರ್ಥ, ಇದರಿಂದ ಅನುಭವ ಆಗಂಗಿಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾನ? ಎರಡನೇ, ಅಜ್ಞಾನವು ಹೀಗೆ ಗೋಚರವಾಗುತ್ತದೆ. ನಾನು ಬ್ರಹ್ಮವನ್ನು ತಿಳಿದಿಲ್ಲ. ಮತ್ತೆ ಅದು ಏನಾಗ್ತದ? ಯಾವಾಗ ನಾವೇನ್ ತಿಳ್ಕೊಂಡ್ಬಿಟ್ಟಿವಿ? ವಿಚಾರ ಸಾಗರ ಎಲ್ಲ ಚಂದ ಓದ್ಕೊಂಡಿವಿ, ನಾವು ಭಾರಿ ಬ್ರಹ್ಮಜ್ಞಾನಿಗಳಾಗಿವಿ. ಮತ್ತು ಅಜ್ಞಾನಿಗಳಂತಂದ್ರೆ ಬೇರೆ ಯಾರೋ ಇರ್ತಾರ, ನಾವಂತೂ ಅಜ್ಞಾನಿಗಳಲ್ಲ ಅಂತ ತಿಳ್ಕೊಂಡಿವಿ. ಹಂಗೇನಿಲ್ಲ. ನಾವು ಯಾವಾಗ ಬ್ರಹ್ಮನ ಅನುಭೂತಿಯಲ್ಲಿರ್ತೀವಿ, ಬ್ರಹ್ಮದ ಭಾನದಲ್ಲಿರ್ತೀವಿ, ಸಚ್ಚಿದಾನಂದ ಸ್ವರೂಪದಲ್ಲಿರ್ತೀವಿ, ಆವಾಗ ನಾವೇನಾಗಿರ್ತೀವಿ? ಜ್ಞಾನಿಗಳೇ ಆಗಿರ್ತೀವಿ, ಬ್ರಹ್ಮಜ್ಞಾನಿಗಳೇ ಆಗಿರ್ತೀವಿ. ಮತ್ತೆ ಯಾವಾಗ ಸಚ್ಚಿದಾನಂದನ ಗುಣಗಳನ್ನ ಬಿಟ್ಟು ಆ ಮಾಯಾ ಗುಣಗಳು, ಅಸತ್ತು, ಅಚಿತ್ತು, ದುಃಖ, ಅನಿತ್ಯ, ಅಪೂರ್ಣ, ಭೇದ ಭಾವ ಇವೆಲ್ಲ ಯಾವಾಗ ಇರ್ತಾವಲ್ಲ, ಇವುದರಲ್ಲಿ ನಾವು ಯಾವಾಗ ವ್ಯವಹರಿಸ್ತೀವಿ, ನಾವೇ ಅಜ್ಞಾನಿಗಳಾಗಿರ್ತೀವಿ. ನಮ್ಮ ಅಜ್ಞಾನ ಅಲ್ಲಿ ಪ್ರಕಟ ಆಗ್ತಿರ್ತದ. ನಮ್ಮ ಒಳಗಿಂದ ಜ್ಞಾನಿಗಳಾಗಿ ಜ್ಞಾನ ಪ್ರಕಟ ಮಾಡಬೇಕು, ಅಜ್ಞಾನಿಗಳಾಗಿ ಅಜ್ಞಾನ ಪ್ರಕಟ ಮಾಡಬೇಕು. ಅಜ್ಞಾನಿಗಳಾಗಿ ನಾನು ಈಗ ಅಜ್ಞಾನ ಪ್ರಕಟ ಮಾಡ್ಲಕತ್ತೀನಿ, ನಾನೀಗ ಅಜ್ಞಾನಿಯಾಗಿನಿ ಅನ್ನಂತ ಅರಿವು ಯಾರಿಗಾಗಬೇಕು? ಒಳಗಿದ್ದವನಿಗೆ ಆಗಬೇಕು.
ಒಳಗಿದ್ದವನಾಗಿ ಏಕ್ದಮ್ ಚೇಂಜ್ ಆಗ್ಬೇಕು, ಶಿಫ್ಟ್ ಆಗ್ಬೇಕು. ಓಹೋ, ನಾನೀಗ ಅಜ್ಞಾನಿಯಾಗಿ ಅಜ್ಞಾನದ ವ್ಯವಹಾರ ಮಾಡ್ಲಕತ್ತೀನಿ. ಏನಿದು? ಮರಿವಿನ ವ್ಯವಹಾರ, ಇದು ಆಭಾಸನ ವ್ಯವಹಾರ, ಇದು ನನ್ನ ಸ್ವರೂಪದ ವ್ಯವಹಾರ ಅಲ್ಲ. ಇದು ನನ್ನ ಸ್ವರೂಪ ಅಲ್ಲ. ಅಲ್ಲದ್ದು ಮಾಡಬಾರ್ದು. ಅದಕ್ಕೆ ನಾನೇನದೀನಿ? ಕೂಟಸ್ಥ ಅದೀನಿ. ಅದಕ್ಕೆ ಕೂಟಸ್ಥ ಇದ್ದು ನಾನೇನ್ ಮಾಡ್ಬೇಕು? ಕೂಟಸ್ಥನ ವ್ಯವಹಾರ, ಅಭೇದ ಭಾವ. ಜೀವ ಬ್ರಹ್ಮರಲ್ಲಿ ಅಭೇದವಾಗಿರೋದು. ಎಲ್ಲಾ ಜೀವಿಗಳಲ್ಲಿ ಅಭೇದ, ಜಡ ಜೀವಿಗಳಲ್ಲಿ ಅಭೇದ. ಎಲ್ಲದರೊಳಗೂ ನಾನು ಅಭೇದವಾಗಿ ವ್ಯವಹರಿಸಬೇಕು. ನಾನು ಆನಂದವಾಗಿರಬೇಕು. ನಾನು ಹುಟ್ಟವಲ್ಲ, ಸಾಯವಲ್ಲ. ನಾನು ನಿರ್ವಿಕಾರ ಆಗಿರಬೇಕು. ನಾನು ಹೆಂಗಿರಬೇಕು ಅಂಥೇಳಿ ಕೂಟಸ್ಥನ ವ್ಯವಹಾರಕ್ಕೆ ಸ್ವಿಚ್ ಆನ್ ಆಗಬೇಕು. ಆಭಾಸನ ವ್ಯವಹಾರದಲ್ಲಿ ಸ್ವಿಚ್ ಆಫ್ ಆಗಬೇಕು. ಸ್ವಿಚ್ ಆಫ್ನಾಗ ಮರಿವಿನ ವ್ಯವಹಾರ, ಸ್ವಿಚ್ ಆನ್ದೊಳಗ ಅರಿವಿನ ವ್ಯವಹಾರ. ನಾವೇ ಅಜ್ಞಾನಿಗಳು, ನಾವೇ ಬ್ರಹ್ಮಜ್ಞಾನಿಗಳು. ಬೇರೆ ಯಾರು ಅಲ್ಲ, ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಅದಕ್ಕಿದು ಏನಬೇಕು? ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಆಭಾಸತ್ವದಿಂದ ಬ್ರಹ್ಮತ್ವದೆಡೆಗೆ, ಕೂಟಸ್ಥದೆಡೆಗೆ, ಈ ರೀತಿ ಕತ್ತಲೆಯಿಂದ ಬೆಳಕಿನೆಡೆಗೆ. ಒಂದನೇ ಆವರಣ ಅನುಭವಕ್ಕೆ ಬಂದದ ತಿಳ್ಕೊಂಡಿನಿ. ಈ ಆವರಣದೊಳಗ ನಿಮಗ ಬ್ರಹ್ಮದ ಅನುಭವ ಆಗಬೇಕು. ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ ಅಂತಂದ್ರೆ ಬ್ರಹ್ಮನನ್ನು ತಿಳಿಯುವುದಿಲ್ಲ ಸರಿ. ಆದ್ರೆ ಬ್ರಹ್ಮನನ್ನು ತಿಳಿದಿಲ್ಲ ಅನ್ನೋದು ಯಾರಿಗೆ ಅರಿವಾಗ್ಯದ? ಇಲ್ಲಿ ತಿಳ್ಕೋಬೇಕಾಗಿದ್ದು ಇದೇ ಒಂದು ಎಳೆ. ತಿಳ್ಕೋಬೇಕಿದನ್ನ. ಅದು ನೋಡಿಲ್ಲ, ಇದು ನೋಡಿಲ್ಲ, ಅದು ತಿಂದಿಲ್ಲ, ಇದು ತಿಂದಿಲ್ಲ, ಅದು ಕೇಳಿಲ್ಲ, ಇದು ಕೇಳಿಲ್ಲ, ಅದು ಮುಟ್ಟಿಲ್ಲ, ಇದು ಮುಟ್ಟಿಲ್ಲ, ಅದು ಮೂಸಿಸಿಲ್ಲ, ಇದು ಮೂಸಿಸಿಲ್ಲ. ಈ ಬ್ರಹ್ಮನನ್ನ ನಾನು ತಿಳಿದಿಲ್ಲ. ಇವೆಲ್ಲ ಏನದವ? ಇವು ನಿಮಗೆ ಅರಿವಿನಾಗ ಆವ ಇಲ್ಲ. ನಾನು ಅಮೇರಿಕ ನೋಡಿಲ್ಲ, ಸಿಂಗಾಪುರಕ್ಕೆ ಹೋಗಿಲ್ಲ ಅಂತದಲ್ಲ. ಅಮೇರಿಕ ನೋಡಿಲ್ಲ ಬಿಡಪ್ಪ, ಹೋಗಿಲ್ಲ ಬಿಡು. ಆದ್ರೆ ಅಮೇರಿಕ ನೋಡಿಲ್ಲ ಅನ್ನೋದು ಒಂದು ಅರಿವು ಆಗ್ಯದಿಲ್ಲ ನಿನಗೆ ಎಲ್ಲರೂ ಒಂದ್ ಕಡೆ ಒಳಗ. ಆ ಅರಿವೇ ನೀನಿದ್ದೀಯ. ಯಾವಾಗ ನಾನು ಆ ಅರಿವೇ ನಾನದೀನಿ ಅಂತ ಯಾವಾಗ ತಿಳ್ಕೊತೀನಿ, ಆವಾಗ ಅಮೆರಿಕ ನೋಡೋ ಅವಶ್ಯಕತೆನೇ ಬೀಳಂಗಿಲ್ಲ. ಆ ಅರಿವು ನಾನು ಅದೀನಿ ಅಂತ ಎಲ್ಲಿ ತನಕ ತಿಳ್ಕೊಳ್ಳಂಗಿಲ್ಲ, ಅಲ್ಲಿ ತನಕ ಅಮೆರಿಕ ನೋಡ್ಬೇಕಂತ ಆಸೆ ಇರ್ತದೆ. ಆ ಅಮೆರಿಕನೇ ಏನಾಗ್ತದ? ಅಲ್ಲಿ ಏನದ? ಇದೇ ಕಲ್ಲ, ಇದೇ ಮಣ್ಣ, ಇದೇ ಗಾಳಿ, ಇದೇ ಬೆಳಕ. ಇದು ಏನ್ ಹೇಳಿದ್ರು ತಲೆಗೆ ಹೋಗಂಗಿಲ್ಲ. ಯಾಕ? ಕೂಟಸ್ಥನ ಸ್ಥಿತಿ ಒಳಗಾದವನಿಗೆ ಅಷ್ಟೇ ಇದು ತಿಳಿತದೆ ಹೊರತು ಆಭಾಸನ ಸ್ಥಿತಿ ಒಳಗಿದ್ದವನಿಗೆ ಇದು ಎಂದೂ ತಲೆಗೆ ಹೋಗಂಗಿಲ್ಲ. ಏನಿದ್ರು ಮತ್ತೆ ಅಮೆರಿಕ ನೋಡ್ಬೇಕೆ ಅಂತಿರ್ತಾನ. ಹೆಂಗ್ ಬಿಡಿಸ್ತಿರಿದು? ಅಜ್ಞಾನದ ವ್ಯವಹಾರ. ಅಜ್ಞಾನ ಎಂಬುದು ಹಾಸ್ಯಾಸ್ಪದ. ಅಜ್ಞಾನವೆಂಬುದು ಹಾಸ್ಯಾಸ್ಪದ. ಅಜ್ಞಾನ ಎಂದರೆ ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ, ನಾನು ಕೂಟಸ್ಥನನ್ನು ತಿಳಿಯುವುದಿಲ್ಲ, ನಾನು ಸಾಕ್ಷಿಯನ್ನ ತಿಳಿಯುವುದಿಲ್ಲ, ನಾನು ಪರಬ್ರಹ್ಮವನ್ನ ತಿಳಿಯುವುದಿಲ್ಲ, ನನ್ನ ಪ್ರತ್ಯೇಗಾತ್ಮವನ್ನು ನಾನು ತಿಳಿಯುವುದಿಲ್ಲ ಅಂತಂದ್ರ ಈ ತಿಳಿಯಲಾರದಂತ ಯಾರಪ್ಪ? ತಿಳಿಯುವುದಿಲ್ಲ ಎನ್ನುವ ಅರಿವು ಯಾರಿಗೆ ಆಲಕತ್ತದಪ್ಪ? ಬರ್ರಿ ಮಾತಾಡ್ಬರ್ರಿ ಅಂತ ವೇದಿಕೆ ಮೇಲೆ ಕರೆದ್ರೆ ನಮಗ್ ಮಾತಾಡ್ಲಕ್ ಬರುವುದಿಲ್ಲ ಅಂತಂದಾಗ, ಮತ್ತ ಇದು ಮಾತಾಡ್ಲಿಕ್ ಬರುವುದಿಲ್ಲ ಅಂತಂದ್ರೆ ಇದು ಹೆಂಗ್ ಹೇಳ್ದಪ್ಪ ನೀನು? ಮಾತಾಡಿ ಹೇಳ್ದೆ ಏನು ಮಾತಾಡ್ಲಾರ್ದೆ ಹೇಳ್ದೆ? ನನಗೆ ಮಾತನಾಡಲಿಕ್ಕೆ ಬರುವುದಿಲ್ಲ ಅನ್ನೋದು. ಮತ್ತೆ ಇದು ಮಾತಾಡೇ ಹೇಳಿದೆ ಅಂತಂದ್ಮೇಲೆ ನಿನಗೆ ಮಾತಾಡ್ಲಕ್ ಬರ್ತಾವಬ್ಬ. ಹಂಗ ಇದು ತಿಳಿಯುವುದಿಲ್ಲ ಅಂತ ತಿಳುವಳಿಕೆ ನಿನಗಾದಲ್ಲ,
ಬ್ರಹ್ಮನನ್ನ ತಿಳಿದಿಲ್ಲ ಅನ್ನೋ ತಿಳುವಳಿಕೆ ನಿನಗಾದಲ್ಲ, ಅದ ಬಾ. ನೀನೇ ಬ್ರಹ್ಮನಾಗಿ ನಿನ್ನ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ಇದೆಂತ ಹಾಸ್ಯಾಸ್ಪದ. ಹೌದ್ರಿ, ನೀವು ಹೇಳಿದ್ರ ಪ್ರಕಾರ ಸರಿ, ಒಪ್ಕೊಂಡೆ. ಯಾವುದು ನಮ್ಮ ಅರಿವಿಗೆ ಬರ್ತಾ ಇಲ್ಲ, ಅರಿವಿಗೆ ಬರ್ತದ ಅಂತೇಳಿ ಏನ್ ತಿಳ್ಕೊಳಕತ್ತೀನಿ, ಅಂಥದೊಂದು ವಸ್ತು ಏನದ ಅರಿವು ಅನ್ನೋದು ನನ್ನೊಳಗ ಆದ ಅಂತ ತಿಳ್ಕೊಂಡೆ. ಒಂದನೇ ಅವಸ್ಥೆ. ಒಂದು ಆದ ಇಲ್ಲ, ತಿಳಿದಿರ್ಬೋದು, ತಿಳಿದೇ ಇರಬಹುದು. ನಿಮ್ಮ ಬ್ರಹ್ಮನನ್ನ ನೀವು ತಿಳಿದಿರೋ ತಿಳಿದಿಲ್ಲೋ, ತಿಳಿದಿಲ್ಲ ಅನ್ನೋದನ್ನು ತಿಳ್ಕೊಂಡಂಥದ್ದು ಒಂದು ಒಳಗಾದ, ಬ್ರಹ್ಮನನ್ನ ತಿಳ್ಕೊಂಡಿವಿ ಅನ್ನೋದನ್ನು ಒಳಗ ಒಂದು ಆದ. ವಿಚಾರ ಸಾಗರ ಓದಿಲ್ಲ ಅನ್ನೋದು ಒಳಗಿತ್ತಿಲ್ಲ ಮೊದಲೊಂದು, ಮತ್ತೆ ವಿಚಾರ ಸಾಗರ ಓದ್ಕೊಂಡಿರಿ ಅನ್ನೋದೊಂದು ಒಳಗಾದ ಇಲ್ಲ. ನಿಮ್ ಬಿಟ್ಟು ಎಲ್ಲರೂ ಹೊರಗಾದ ಇನ್ನು. ಆ ಅರಿವು ನಿಮ್ಮೊಳಗ ವಿಚಾರ ಸಾಗರ ಓದಿನಿ ಅನ್ನೋದು ಒಂದು, ವಿಚಾರ ಸಾಗರ ಓದಿಲ್ಲ ಅನ್ನೋದು ಇನ್ನೊಂದು. ಈ ಎರಡು ಅರಿವು ಇದ್ದಂಥದ್ದು ಒಂದು ವಸ್ತು ಆದ ಇಲ್ರಿ ಒಳಗ. ಇಲ್ಲ ಅಂತ ಹೇಳ್ಬಿಡ್ರಿ, ಬಂದ್ ಮಾಡ್ಬಿಡಮ್ಮ ಇದು ಪಾಠ ಇಲ್ಲಿಗೆ. ಒಳಗೊಂದು ಆದಲ್ಲ, ಅದು ಆದ ಅಂತ ತಿಳ್ಕೋಬೇಕು ಫಸ್ಟ್. ಒಳಗೊಂದು ಅರಿವು ಆದ, ಆ ಅರಿವಿನ ಬಗ್ಗೆ ನನಗ ಅರಿವಿರ್ಬೋದು, ಇಲ್ಲದೆ ಇರ್ಬೋದು. ನನ್ನ ಅರಿವು ಏನದ, ತಿಳಿದದ ತಿಳಿದಿಲ್ಲ ಅನ್ನೋದು ಇದು ಯಾರ ಅರಿವು? ಆಭಾಸನ ಅರಿವು. ಇದು ತಿಳ್ಕೋರಿ. ಬ್ರಹ್ಮನ ಬಗ್ಗೆ ತಿಳ್ಕೊಂಡಿನಿ, ಬ್ರಹ್ಮನ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋವು ಎರಡೆರಡು ಬರ್ತಾವಲ್ಲ, 2, 3, 4 ಭೇದ ಬರ್ತಾವಲ್ಲ, ಅವೆಲ್ಲ ಆಭಾಸನ ಅರಿವು, ಆಭಾಸನ ವ್ಯವಹಾರ. ಇದು ತಿಳ್ಕೊಂಡಿನಿ ತಿಳ್ಕೊಂಡಿಲ್ಲ. ಈ ತಿಳ್ಕೊಂಡಿನಿ ತಿಳ್ಕೊಂಡಿಲ್ಲ ಅನ್ನೋದು ಆಭಾಸನ ಅರಿವು. ಇದು ಯಾರಿಗಾಗ್ಲಕತ್ತದ? ಒಳಗ ಕೂಟಸ್ಥನಲ್ಲಿ ಆಗ್ಲಕತ್ತದಿಲ್ಲ. ಆ ಕೂಟಸ್ಥಿಗೆ ಸಂಬಂಧಪಟ್ಟದ್ದೇ ಹೌದಿಲ್ಲ. ಹಿಂಗಾಗಿ ಒಳಗ ಕೂಟಸ್ಥ ಅಂತ ಒಬ್ಬ ಅದನ, ಅದ್ರ ಬಗ್ಗೆ ಅರಿತಿರ್ಬೋದು, ಅರಿಯದೇ ಇರಬಹುದು. ಈ ಅರಿತೀನಿ ಅರಿತಿಲ್ಲ ಅನ್ನೋದು ಯಾರಿಗೆ ಸಂಬಂಧ? ಕೂಟಸ್ಥನಿಗೆ ಸಂಬಂಧ. ಆ ಕೂಟಸ್ಥ ಅನ್ನೋ ಒಬ್ಬ ಒಳಗ ಅದನ್ನ ಅಷ್ಟು ತಿಳ್ಕೊಂಡ್ಬಿಡ್ರಿ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ವಸ್ತು ನನ್ನೊಳಗ ಆದ. ಅದನ್ನ ಅರಿಯುವುದು ಅರಿಯದೇ ಇರುವುದು ಈ ವ್ಯವಹಾರ ಆಭಾಸಂದು. ಒಳಗ ಅದು ಆದ. ಆ ಆಭಾಸ ಎದರಿಂದಾಗ್ಯಾನ? ಆಭರಣ ಎದರಿಂದಾಗಿರ್ತದ? ಬಂಗಾರಲಿಂತ ಆಗ್ಯದ. ಅದೇ ರೀತಿ ಆಭಾಸ ಎದರಿಂದಾಗ್ಯಾನ? ಬಂಗಾರಲಿಂತ ಆಗ್ಯಾನ. ಅಂದ್ರೇನು? ಕೂಟಸ್ಥನ್ಲಿಂತ ಆಗ್ಯಾನ. ಆಭಾಸ ಎದರಿಂದ ಆಗ್ಯದ? ಈಗ ಆಭರಣ ಎದರಿಂದ ಆಗ್ಯದ? ಆಭರಣಗಳು ಎದರಿಂದ ಮಾಡ್ತಾರ? ಬಂಗಾರಲಿಂತ ಮಾಡ್ತಾರ. ಆ ಆಭರಣಕ್ಕ ತಾನು ಬಂಗಾರದ್ದು ಅಂತೇಳಿ ಅರಿವಿಲ್ಲ ಅಷ್ಟೇ. ತಾನು ಬಂಗಾರದಲಿಂತೆ ಆಗಿನಿ ಅನ್ನೋ ಅರಿವಿಲ್ಲ ಆಭರಣಕ್ಕಷ್ಟೇ. ಅಲ್ಲಿ ಸಮಸ್ಯೆ ಇರೋದು. ಆಭಾಸನಿಗೆ ತನ್ನ ಸ್ವರೂಪದ ಬಗ್ಗೆ ಯಾಕೆ ಅರಿವಿಲ್ಲ? ಮರುವದ. ಯಾಕಂದ್ರೆ ಭೇದ ಭಾವ, ಜೀವಭಾವ, ಅಜ್ಞಾನ ಇದ್ದದ್ದಕ್ಕೆ ಅವನಿಗೆ ಮರುವದ. ಗುರು ಆದವನು ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾನೆ. ಇವೆಲ್ಲ ಭೇದ ಭಾವಗಳು ನಿನ್ನೊಳಗಿದ್ದದ್ದಕ್ಕೆ ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಗೊತ್ತಾಗ್ತಾ ಇಲ್ಲ. ನೀನು ಬಂಗಾರ ಇದೆಯೋ, ನನ್ನ ಬಂಗಾರ ಅಂತ ನಾವು ಗುರು. ನೀನು ಬಂಗಾರದಿ. ಗುರುವಿನ ಲಕ್ಷ್ಯ ಶಿಷ್ಯನಲ್ಲಿರುವ ಬಂಗಾರದ ಕಡೆ ಇರ್ತದೆ, ಕೂಟಸ್ಥನ ಕಡೆ ಇರ್ತದೆ. ಅವನಲ್ಲಿರುವ ವ್ಯವಹಾರಗಳ ಕಡೆ ಇರಲ್ಲ.
ಯಾವ ಗುರು ಕೇವಲ ಆ ಕೂಟಸ್ಥನ ಕಡೆ ಲಕ್ಷ್ಯ ಕೊಡ್ತಾನೋ ಅವನೇ ಸದ್ಗುರು. ಶಿಷ್ಯರ ವ್ಯವಹಾರಗಳ ಕಡೆ ಲಕ್ಷ್ಯ ಕೊಡಬಾರದು. ಶಿಷ್ಯರ ವ್ಯವಹಾರಗಳ ಕಡೆ ಲಕ್ಷ್ಯ ಕೊಟ್ಟರೆ ಅವನು ಸದ್ಗುರು ಅಲ್ಲ. ಅವನೊಳಗಿರುವ ಆಭಾಸ ಎದರಿಂದ ಆಗ್ಯಾನ? ಕೂಟಸ್ಥನಿಂದಲೇ ಆಗ್ಯಾನ. ಹೀಗಾಗಿ ಅವನ ಆಭಾಸನಲ್ಲಿರುವ ಕೂಟಸ್ಥ ತತ್ವದ ಕಡೆ ಲಕ್ಷ್ಯ ಇರಬೇಕೆ ಹೊರತು ಅವನ ಅಜ್ಞಾನ ವ್ಯವಹಾರದ ಕಡೆ ಲಕ್ಷ್ಯ ಇರಬಾರದು. ಆ ಅಜ್ಞಾನ ಕಳೆದಕ್ಕಂತೆ ನಾವು ಅವನನ್ನ ನಮ್ಮ ಬಳಿ ಕರ್ಕೊಂಡೀವಿ. ಅಜ್ಞಾನ ಕಳೆದ್ರೆ ಅವನು ಕೂಟಸ್ಥನೇ ಅದನ. ಆಭಾಸನಿಗೆ ತಾನು ಕೂಟಸ್ಥನಿಂದಲೇ ಆದವನು, ತನ್ನ ಮೂಲ ವಸ್ತು ಕೂಟಸ್ಥ ಅಂತ ಅರಿವು ಆದಾಗ ಅವನಿಗೇನಾಗ್ತದ? ಒಳಗೊಂದು ಆದ ಅಂತ ಗೊತ್ತಾಗ್ತದೆ. ನಾನು ಬಂಗಾರದಲ್ಲಿಂತೆ ಮಾಡೀನಿ ಆಗೀನಿ ಅಂತ ಆಭರಣಕ್ಕೆ ಆಗ್ಬೇಕಾಗ್ಯದ ಜ್ಞಾನ. ಆಯ್ತು, ಒಳಗ ಬಾಯಾಗ ನಾಲ್ಗಿ ಇಲ್ಲ ಅಂತಂದ್ರ ನಾಲ್ಗಿ ಆದ ಅಂತೇಳಿ ಒಪ್ಪಿಸಿದ್ರಿ ಖರೇ. ಒಳಗ ಅದನಂತ ಅಂತೀರಿ ಖರೇ. ಆದ್ರ ಅದನ ಆತ್ಮ ಅದನ, ಕೂಟಸ್ಥ ಅದನ, ಸಾಕ್ಷಿ ಅದನ, ಏನೆಲ್ಲ ಅದನಂತೇಳಿ ನೀವು ಹೇಳಿದ್ದಕ್ಕೆ ನಾವು ಒಪ್ಪಿಕೊಂಡೇ. ಮೊದಲನೇ 2 ಸಾಲಿನಾಗ ಒಪ್ಕೋತಾನ. ಅಜ್ಞಾನ ಆವರಣದಾಗ ಏನ್ ಮಾಡ್ಬೇಕಾಗ್ಯದ? ಒಳಗ ಒಂದು ಚೈತನ್ಯ ಆದ, ಅದೇ ಚೈತನ್ಯ ನನ್ನ ಮೂಲ ಸ್ವರೂಪ ಅಂತೇಳಿ ತಿಳ್ಕೋಬೇಕು ಆಗ್ಯದ. ಸರಿನಾ? ಅಜ್ಞಾನ ಆವರಣದೊಳಗೆ ನೆಕ್ಸ್ಟ್ ಏನಂತನ? ಬ್ರಹ್ಮ ಹೈನ ನಹಿ ಬಾನವೈ ಯಹ ಆವರಣ ಸುಜಾನ. ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರ, ಬ್ರಹ್ಮ ಇದ್ರೂ ಸಹಿತ ಅವ ನನ್ನ ಅನುಭವಕ್ಕ ಬರ್ತಾ ಇಲ್ಲ. ಅದಕ್ಕೆ ಏನಾಗ್ಯದಪ್ಪ ಅಂತಂದ್ರೆ, ಬ್ರಹ್ಮ ಇಲ್ಲ ಅಂತ ಅನ್ಲಕತ್ತೀನಿ ಅಂತ ಹೇಳ್ತಾನ ನಾವು 2ನೇ ಲೈನ್ದಾಗ. ನನ್ನ ಅನುಭವಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವ ಅದನಂತರ ಏನು ಇಲ್ಲ ಅಂದ್ರೆ ನನ್ನ ಅನುಭವಕ್ಕೆ ಬಂದಿಲ್ಲ. ಬಂದನೇನ್ರಿ ಯಾರಿಗಾರ ಬ್ರಹ್ಮ ಅನುಭವಕ್ಕೆ? ಅವ ಯಾವಾಗ ಅನುಭವಕ್ಕೆ ಬಂದಿಲ್ಲ ಅಂತಂದ್ರೆ ಅವ ಬ್ರಹ್ಮ ಹೈನ, ಬ್ರಹ್ಮ ಇಲ್ಲಂತೀನಿ ಅನ್ನೋದು 2ನೇ ಆವರಣ. ಯಾರ್ಯಾರು ಬ್ರಹ್ಮ ಇಲ್ಲ ಅಂತಾರ ಅವರೆಲ್ಲ ಏನದ? ಯಾಕೆ ಇಲ್ಲ ಅಂತೀರಿ ಅಂತಂದ್ರೆ ನನ್ನ ಅನುಭವಕ್ಕೆ ಬಂದಿಲ್ಲ. ಅದಕ್ಕೇನಂತಾರ? ಆವರಣ ಅಂತಾರ. 1ನೇದು ಅಜ್ಞಾನ, 2ನೇದು ಆವರಣ. ಮೊದಲು ಆದಂತೆ ನನಗೆ ಗೊತ್ತಿದ್ದಿದ್ದಿಲ್ಲ, ಇದು ಅಜ್ಞಾನ. 2ನೇದದ ಅದು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ಬ್ರಹ್ಮ ಹೈ ನ ನಹಿ ಭಾನವೈ ಯ ಆವರಣ ಸುಜಾನ. ಬ್ರಹ್ಮನು ಇರುವುದೇ ಇಲ್ಲ ಮತ್ತು ತೋರುವುದಿಲ್ಲ. ಈ ರೀತಿಯಾಗುವ ವ್ಯವಹಾರಕ್ಕೆ ಆವರಣ ಕಾರಣವಾಗಿರುತ್ತದೆ. ಬ್ರಹ್ಮ ಇಲ್ಲ ಅಂತ ಅನಿಸಿದ್ದಕ್ಕೆ ಯಾವಾಗ ಕಾರಣ ಆಗ್ಯದ? ಆಭಾಸನ ಅಜ್ಞಾನ ಕಾರಣ ಆಗ್ಯದ. ಬ್ರಹ್ಮ ಇಲ್ಲ ಅಂತ ಅನಿಸಿದ್ದಕ್ಕ ಆಭಾಸನ ಅಜ್ಞಾನ ಕಾರಣ ಆಗ್ಯದ. ಬ್ರಹ್ಮ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ, ಭಾನವಾಗುತ್ತಿಲ್ಲ ಅಂತಂದ್ರ ಆಭಾಸನ ಯಾವ ಅವಸ್ಥೆ ಕಾರಣ ಆಗ್ಯದ? ಆವರಣ ಅವಸ್ಥೆ ಕಾರಣ ಆಗ್ಯದ. ಫಸ್ಟ್ ಕ್ಲಾಸ್ ತಿಳ್ಕೊಳಕತ್ತೀರಿ ನೋಡಿ. ಬ್ರಹ್ಮ ಇರುವುದೇ ಇಲ್ಲ ಅನ್ನೋದಕ್ಕೆ ಅಜ್ಞಾನ, ಬ್ರಹ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಆವರಣ. ಈ ರೀತಿಯಾಗುವ ವ್ಯವಹಾರಕ್ಕೆ ಆವರಣ ಕಾರಣ. ಬ್ರಹ್ಮ ಅಂದ್ರೆ ಆತ್ಮ, ಪರಮಾತ್ಮ, ಪ್ರತ್ಯೇಗಾತ್ಮ ಇತ್ಯಾದಿ. ಪರಮಾತ್ಮನೇ ಇಲ್ಲ ಅಂತ ಅನ್ನಿಸುವುದಕ್ಕೆ ಪರಮಾತ್ಮನು ಇದ್ದರೆ ತೋರಬೇಕಾಗಿತ್ತು, ಇದ್ದರೂ ತೋರ್ಬೇಕಾಗಿತ್ತು ಅಂತ ಅನ್ನಿಸಿದರೆ ಅದು ಆವರಣ. ಇದು 2ನೇ ಅವಸ್ಥೆ. ಏನು ಸಮಸ್ಯೆ ಅದಪ್ಪ ಅಂದ್ರ, ಪರಮಾತ್ಮಗ ಒಂದಿಟ್ಟು ರುಚಿ ಇತ್ತು ಅಂತಂದ್ರ
ನಾಲಿಗೆಲಿಂತ ತೋರ್ತಿತ್ತು. ಪರಮಾತ್ಮಗೆ ಒಂದು ರೂಪ ಇತ್ತು ಅಂತಂದ್ರೆ ಕಣ್ಣಲ್ಲಿಂತ ತೋರ್ತಿತ್ತು. ಪರಮಾತ್ಮಗೆ ಒಂದು ಆಕಾರ ಇದ್ರೆ ಕಣ್ಣಲ್ಲಿಂತ ತೋರ್ತಿತ್ತು. ಪಂಚ ವಿಷಯಗಳೇನದವ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಏನಾರ ಪರಮಾತ್ಮನಲ್ಲಿ ಇದ್ದು ಅಂತಂದ್ರೆ ನೀವು ಪಂಚ ಜ್ಞಾನೇಂದ್ರಿಯಗಳಿಂದ ಅದನ್ನ ಹಿಡ್ಕೊಂಡ್ಬಿಡ್ತಿದ್ರಿ. ರುಚಿ ಇತ್ತಂದ್ರೆ ನೆಕ್ಕರೆ ತಿಳ್ಕೊತಿದ್ರಿ, ಶಬ್ದ ಇತ್ತಂದ್ರೆ ಕಿವಿ ಕೊಟ್ಟರೆ ಕೇಳ್ತಿದ್ರಿ, ಅದಕ್ಕೊಂದಿಟ್ಟು ಸ್ಪರ್ಶ ಇತ್ತಂದ್ರೆ ಅದ್ರ ತೆಕ್ಕಿಗೆ ಬಿದ್ದರೆ ತಿಳ್ಕೊತಿದ್ರಿ. ಏನ್ ಮಾಡ್ಬೇಕು? ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಅದಕ್ಕೊಂದಿಟ್ಟು ಏನಾರ ಒಳ್ಳೆ ವಾಸನೆ ಇದ್ರೆ ವಾಸನೆಯಿಂದಲೇ ತಿಳ್ಕೊತಿದ್ರಿ. ಆದ ಅಂತಂದ್ರೆ ತಿಳ್ಕೋಬಹುದಾಗಿತ್ತು. ಇಲ್ಲಿ ಸಮಸ್ಯೆ ಏನದ ಅಂತಂದ್ರ ಆ ಬ್ರಹ್ಮನಲ್ಲಿ ನಮ್ಮ ಇಂದ್ರಿಯಗಳಿಗೆ ವೇದ್ಯವಾಗುವಂತ ಯಾವ ವಸ್ತುಗಳು ಅವನೊಳಗಿಲ್ಲ. ಹೀಗಾಗಿ ಅವನು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ನಮ್ಮ ಅನುಭವಕ್ಕೆ ಬರಂಗಿಲ್ಲ ಅಂತಂದ್ರ ಅವನು ಇಲ್ಲ ಅನ್ನಂತ ಪರಿಸ್ಥಿತಿ ಬಂದದ. ಈ ರೀತಿ ಇರೋಂಥದಕ್ಕೆ ಆವರಣ 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 ಅಂತಾರೆ. ನೋಡ್ರಿ, ಎಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಒಳಗ ಯಾರದನ? ಅವನೇ ಅದಾನ. ಅವನೇ ಅದಾನ. ನೀವು ಕೇಳೋ ಶಬ್ದದಾಗ ಅವನದನ ಇಲ್ಲ? ಎಲ್ಲ ವಿಷಯದೊಳಗೆ ತಾನೇ ತುಂಬಿಕೊಂಡನ. ತನ್ನೊಳಗೆ ಯಾವ ವಿಷಯಗಳನ್ನು ಇಟ್ಟುಕೊಂಡಿಲ್ಲ. ಎಷ್ಟು ಡೇಂಜರ್ ಅದ ನೋಡ್ರಿ ಅವನು. ಎಲ್ಲ ವಿಷಯದಾಗ ತಾನೇ ಇದ್ದು ತನ್ನೊಳಗೆ ಯಾವ ವಿಷಯಗಳನ್ನು ಇಟ್ಟುಕೊಂಡಿಲ್ಲ. ಅವನೇ ಪರಮಾತ್ಮ. ಎಲ್ಲದಕ್ಕ ಅವನೇ ಆಧಾರ ಆಗ್ಯಾನ. ತನಗೆ ಯಾವ್ದಾರೆ ಆಧಾರ ಇಟ್ಕೊಂಡನೇನು? ಪರಮಾಧಾರ, ಸರ್ವಾಧಾರ, ಸಕಲಾಧಾರ, ಎಲ್ಲದಕ್ಕೂ ಅವನೇ ಆಧಾರದನ. ತನಗೇನಾರ ಆಧಾರ ಅದ ಏನು? ಅವನಿಗೇನಾರ ಆಧಾರ ಅದ ಏನು? ಇಲ್ಲ. ಎಲ್ಲದಕ್ಕೂ ಅವನೇ ಕಾರಣ ಅದಾನ. ಆದ್ರೆ ಅವನಿಗೇನಾರ ಕಾರಣಗಳದವೇನು? ಇಲ್ಲ. ಎಲ್ಲದಕ್ಕೂ ಅವನೇ ತಂದೆ ತಾಯಿ ಆಗ್ಯಾನ. ಅವನಿಗೆ ಯಾರ ತಂದೆ ತಾಯಿ ಅದಾರೇನು? ಇಲ್ಲ. ಪೇರೆಂಟ್ ಲೆಸ್ ಪೇರೆಂಟ್, ಸಪೋರ್ಟ್ ಲೆಸ್ ಸಪೋರ್ಟರ್. ಅವನ ಹೆಸರು ಭಾರಿ ಅವ. ಅನಾಥರು ಅನಾಥರು ಅಂತೀರಿ. ಅನಾಥರು ಅಂತಂದ್ರೆ ಏನು? ತಂದೆ ತಾಯಿ ಇರಲಾರ್ದ್ರೆ ಅನಾಥರು ಅಂತೀರಿ. ಮತ್ ನೀವು ಪೂಜೆ ಮಾಡೋ ಪರಮಾತ್ಮ ಏನದನವ? ನಿಮ್ ಪೂಜೆ ಮಾಡೋ ಪರಮಾತ್ಮ, ನಿಮ್ಮ ಪೂಜ್ಯ ವ್ಯಕ್ತಿ ಪರಮಾತ್ಮ ಹೆಂಗದನು? ಅನಾಥದನ ಸನಾತನನ? ನಿಮ್ಮ ಪೂಜ್ಯ ವಸ್ತು ಏನದನ್ರಿ? ಮೂಲ ವಸ್ತು ಅನಾಥದನ ಇಲ್ಲ, ಪರದೇಶಿ ಅದನ ಇಲ್ಲ. ಪರದೇಶಿ ಪರಮಾತ್ಮನ್ನೇ ಹಿಡ್ಕೊಂಡು ಹೊಂಟಿರಲ್ಲ ನೀವು. ದಿಕ್ಕಿಲ್ಲವದನೋ, ದಿಕ್ಕಿಲ್ಲ, ಪರದೇಶಿ, ಅನಾಥ. ಸುಡುಗಾಡ್ ಕೋಲಕ್ಕೆತ್ತಿದಿ ಅಂತಂದ್ರೆ ಎಷ್ಟು ಸಿಟ್ಟು ಬರ್ತದೆ? ಎಲ್ಲಿ ಗೊತ್ತಿದೆ? ಸುಡುಗಾಡಕ್ಕಂದ್ರೆ ಸಿಟ್ಟು ಬರ್ತದೆ. ನಾವು ಸುಡುಗಾಡ್ದಾಗೆ ಇರೋವದ ನಾವು. ಏನದ ದಿಕ್ಕಿ ಹೇಳಿ ಅಂದ್ರೆ ಪರಮಾತ್ಮ. ಯಾರ ಆ ಶಬ್ದಗಳು ಬಳಸಿದ್ರೆ ಬಲೆ ಖುಷಿ ಕೊಡ್ಬೇಕು ನಾವು. ಸುಡುಗಾಡಕ್ಕೆ ಹೋಗ್ತೀವಿ, ಹೌದಪ್ಪ ಶಿವ ಸುಡುಗಾಡದಾಗಿರ್ತಾನ, ಅಲ್ಲಿ ಶಿವನಿಗೆ ಭೇಟಿ ಯಾರಕ್ಕೆ ಹೋಗ್ತೀನಿ ನಾನು. ಹೆಂಗ ಎಲ್ಲ ಮಜಾ. ಅದಕ್ಕ ಪರಮಾತ್ಮನಲ್ಲಿ ಯಾವ ವಿಷಯಗಳು ಇಲ್ಲ. ಹೀಗಾಗಿ ಅವ ನಮ್ಮ ಇಂದ್ರಿಯಗಳಿಗೆ ವೇದ್ಯವಾಗುವುದಿಲ್ಲ. ಅವನು ಎಲ್ಲಾ ವಿಷಯದಾಗ ಅವನೇ ಅದಾನ. ಈಗ ಶಬ್ದದೊಳಗ ಅವ ಅದನಲ್ಲ, ಒಳಗಿದ್ದವನಿಗೆ ಏನಂತಾರ?
ಶಬ್ದದೊಳಗಿದ್ದವನಿಗೆ. ಪರಮಾತ್ಮನ ಹೆಸರು ಏನದು? ನಾದ. ನಾದ ಬ್ರಹ್ಮ. ಬರೇ ನೀವು ಸದ್ರೂಪ ಬ್ರಹ್ಮ ಚಿದ್ರೂಪ ಬ್ರಹ್ಮ ಇಟ್ಟೆ ನೋಡ್ತೀರಿ. ವಿಷಯದೊಳಗೆ ಹೋಗಿ ಮತ್ತ ಅವು 5 ರೂಪಗಳು ಬೇರೆ ಅದಾವ. ವಿಷಯಗಳಲ್ಲಿ ಅವಂದೇ ನಾದ. ಎಲ್ಲಾ ಶಬ್ದಗಳಲ್ಲಿ ನೀವೇನ್ ಮಾಡ್ತೀರಿ? ಅರ್ಥಕ್ಕೆ ಹೋಗ್ತೀರಿ ನೀವು ಸೀದಾ. ಒಳ್ಳೆ ಅರ್ಥ, ಕೆಟ್ಟ ಅರ್ಥ, ದ್ವಂದ್ವ ಅರ್ಥ, ಡಬಲ್ ಮೀನಿಂಗ್ ಅರ್ಥಕ್ಕೆ ಹೋಗ್ತೀರಿ. ಎಲ್ಲಾ ಶಬ್ದ ಅರ್ಥಗಳೊಳಗ ಅವಂದೇ ನಾದ ಅದ. ನೀವು ನಾದದ ಕಡೆ ಲಕ್ಷ್ಯ ಕೊಡಬೇಕು. ಅದಕ್ಕೆ ನಾದ ಯೋಗ ಅಂತಾರ. ನಿಮ್ಗ ಹೊಗಳಕತ್ತಿದ್ರು ಅಂತಂದ್ರ ಅವ್ರ ಶಬ್ದ ಅದರ ಅರ್ಥದ ಕಡೆ ಲಕ್ಷ್ಯ ಕೊಡಬೇಡ್ರಿ, ಅದ್ರೊಳಗಿನ ನಾದದ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಗೆ ಯಾರ್ಯಾರು ಬೈಲಕತ್ತಿದ್ರು ಅಂತಂದ್ರ ಆ ಶಬ್ದ ಮತ್ತು ಅದರ ಅರ್ಥದ ಕಡೆ ಲಕ್ಷ್ಯ ಕೊಡಬೇಡ್ರಿ, ಅದ್ರೊಳಗಿರುವ ನಾದದ ಕಡೆ ಲಕ್ಷ್ಯ ಕೊಡ್ರಿ. ಆ ಶಬ್ದ ಹುಟ್ಟಬೇಕಾದ್ರ ಅದ್ರೊಳಗೆ ಅವ ಇದ್ರೆ ಆ ಶಬ್ದ ಹುಟ್ಟಿ ಹೊರಗೆ ಬರ್ಲಕತ್ತದು. ಅವನೇ ಇದ್ದಿದ್ದಿಲ್ಲ ಅಂತಂದ್ರೆ ಆ ಶಬ್ದ ಹೆಂಗ್ ಹೊರಗೆ ಬರ್ತಿತ್ತು? ನಾದ ಬ್ರಹ್ಮನ ಕಡೆ ಲಕ್ಷ್ಯ ಯಾರು ಕೊಡ್ತಾರ ಅವ್ರಿಗೆ ಯಾವ ಶಬ್ದಗಳು ಯಾವ ಅರ್ಥಗಳು ಕೆಟ್ಟ ಅರ್ಥ ಆಗಂಗೆ ಇಲ್ಲ, ದುಃಖ ಕೊಡಂಗೆ ಇಲ್ಲ, ಪ್ಲಸ್ ಸುಖನೂ ಕೊಡಂಗಿಲ್ಲ. ಅವು ಬರೇ ಆನಂದ ಕೊಡ್ತಾವ, ಬರೇ ಆನಂದ ಕೊಡ್ತಾವ. ಒಳ್ಳೆ ಮಾಹಿತಿ ಇದು. ನಾದ ಬ್ರಹ್ಮ. ನಾದ ಬ್ರಹ್ಮನ ಕಡೆ ಲಕ್ಷ್ಯ ಕೊಡಬೇಕು. ಅದು ಏನದ? ನಾದ ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ಟವನಿಗೆ ಆನಂದನೇ ಆನಂದ. ಶಬ್ದ ಬ್ರಹ್ಮ ಅರ್ಥ ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ರಿ ಅವು ಬ್ರಹ್ಮನೇ ಅಲ್ಲವು, ಭ್ರಮ. ಶಬ್ದನೂ ಒಂದು ಭ್ರಮ, ಅದಕ್ಕೆ ಮಾಡ್ಕೊಳ್ಳೋ ಅರ್ಥನೂ ಒಂದು ಭ್ರಮ, ಅದರೊಳಗಿರುವ ನಾದ ಬ್ರಹ್ಮ ಒಂದೇ ಸತ್ಯ. ಆ ನಾದ ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ಟು ಆನಂದವಾಗಿರಬೇಕೆ ಹೊರತು ಅಲ್ಲಿ ಶಬ್ದದ ಭ್ರಮೆಗೆ ಅರ್ಥದ ಭ್ರಮೆಗೆ ಹೋಗಬಾರದು. ಅದಕ್ಕೆ ಪರಮಾತ್ಮನೇ ಇಲ್ಲ ಅಂತ ಅನ್ನಿಸುವುದು, ಪರಮಾತ್ಮ ಇದ್ದರೆ ತೋರಬೇಕಾಗಿತ್ತು ಅಂತ ಅನ್ನಿಸಿದರೆ ಅದೇ ಆವರಣ. ಇದು 2ನೇ ಅವಸ್ಥೆ. ಎಷ್ಟೈತೆ ಟೈಮ? ಎಲ್ಲದ ಗಡಿಯಾರ 8:13. ಏನ್ ಮಾಡಮು? ಇದು ಆವರಣ ಏನು ಸಣ್ಣ ಪಾಠ ಇಲ್ಲ, ಇದು ಬಹಳ ದೊಡ್ಡದು. ಪರಮಾತ್ಮ ಇಲ್ಲ ಅನ್ನೋದ್ರ ಬಗ್ಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ದೇವು. ಈಗ ಪರಮಾತ್ಮ ನಮ್ಮ ಅನುಭವಕ್ಕೆ ಬರಂಗಿಲ್ಲ ಅನ್ನೋದ್ರ ಬಗ್ಗೆ ದೊಡ್ಡ ಪುರಾಣನೇ ಅದ. ಅನುಭವ ಮಾಡ್ಕೊಳ್ಳೋದು ಮುಖ್ಯ ಅದಲ್ಲ. ಅದಕ್ಕೆ ಅದನ್ನ ಇಲ್ಲ, ಅದನ್ನ ಇಲ್ಲ ಅಂತ ಅನ್ಸ್ಲಕ್ಕತ್ತದ. ಅದು ಅಜ್ಞಾನದ ಕಾರಣ. ಮತ್ತೆ ಇದ್ರ ಅನುಭವಕ್ಕೆ ಬರಬೇಕಿತ್ತಲ್ಲ, ಅದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅಂತೇಳಿ ಏನ್ ಭಾವನೆ ಅದಲ್ಲ, ಅದು ಆವರಣ. ಅದಕ್ಕೆ ಪರಮಾತ್ಮನೇ ಇಲ್ಲ ಅಂತ ಅನ್ನಿಸುವುದಕ್ಕೆ ಪರಮಾತ್ಮ ಇದ್ದರೆ ತೋರಬೇಕಾಗಿತ್ತು ಅಂತ ಅನ್ನಿಸಿದರೆ ಅದು ಆವರಣ. ಅದೇ 2ನೇ ಅವಸ್ಥೆ. ಇದ್ರ ತೋರ್ಬೇಕಿತ್ತು ಮಾರ, ಇಲ್ಲ ಅಂತ ಅವನು ಇದ್ರ ಅವ ತೋರ್ತಾ ಇಲ್ಲ ಅಂದ್ರೆ ಅವ ಇಲ್ಲ ಅನ್ನಿಸ್ತಂದ್ರೆ ಇದು ಆವರಣ. ತಾನೇ ಪರಮಾತ್ಮನಾಗಿದ್ದು ತನ್ನನ್ನು ತಾನರಿಯದೆ ತನ್ನನ್ನು ಹೊರಗೆ ಹುಡುಕಿದರೆ ಎಂದಾದರೂ ಸಿಗಲು ಸಾಧ್ಯವೇ? ಎತ್ತನೇರಿ ಎತ್ತ ನರಸುವಂತೆ ಈ ಶರಣರ ವಚನ. ಯಜಮಾನ ತನ್ನ ಸೇವಕನಿಗೆ ಕೋಣೆಯಲ್ಲಿ ಕೊಡವಿದೆ, ಒಯ್ದಿ ನೀರು ತಗೊಂಡು ಬಾ ಅಂತ ಹೇಳ. ಒಂದು ದೃಷ್ಟಾಂತ ಹೇಳ್ಬಿಡ್ತೀನಿ. ಅಲ್ಲಿ ಒಳಗ ಕೊಡ ಅದ, ಆ ಕೊಡ ತಗೊಂಡು ನೀರು ತಗೊಂಬಾಪ ಅಂತಂದ. ಆ ಕೋಣೆಯಲ್ಲಿ ಕತ್ತಲೆ ಇತ್ತು. ಸೇವಕ ಒಳಗೆ ಹೋದ. ಏನ್ ಮಾಡ್ದ? ಕತ್ತಲ್ದಾಗ ಅವನಿಗೆ ಕೊಡ ಕಾಣಲಿಲ್ಲ ಅಂತಂದ್ರೆ ಅವ ಏನ್ ಮಾಡ್ದ? ಒಳಗೆ ಕೊಡ ಇಲ್ರಿ ಅಂತ ಬಂದ. ಒಳಗೆ ಹೋದ, ಕೊಡ ಹುಡುಕಿದ, ಅದು ಕತ್ತಲಿತ್ತು, ಕೊಡ ಕಾಣ್ಲಾರ್ದಕ್ಕೆ ಅವೇನ್ ಮಾಡ್ದ? ಕತ್ತಲಿದ್ದಕ್ಕೆ ಕೊಡ ಇಲ್ರಿ ಅಂತ ಹೊರಗೆ ಬಂದ. ಅವಾಗ ಇವನಿಗೆ ಸಿಟ್ಟು ಬಂದ್ಬಿಡ್ತು ಮಾಲೀಕನಿಗೆ. ಲೇ, ನಿನ್ನೆ ಕೊಡ ಇಟ್ಟು ಬಂದಿನ ಒಳಗ, ಮತ್ ಇಲ್ಲ ಅಂತಿದ್ದೇನೆ ನೀನು. ಕೊಡ ಆದ. ಅದಕ್ಕೆ ಅವ ಏನಂತಾನ? ಕೊಡ ಇತ್ತಂದ್ರೆ ನನಗೆ ಕಾಣ್ಬೇಕಿತ್ತಲ್ರಿ ಅಂತ ನಾವು. ಯಾವಾಗ ನನಗೆ ಕೊಡ ಕಾಣ್ತಾ ಇಲ್ಲ ಅಲ್ಲಿ ಅಂತಂದ್ರೆ ಅಲ್ಲಿ ಕೊಡ ಇಲ್ಲರಿ ಅಂತ ಇವ ಅಂತಾನ. ಕೊಡ ಯಾಕೆ ಕಾಣ್ತಾ ಇಲ್ಲ? ಕೊಡ ಯಾಕೆ ಕಾಣ್ತಾ ಇಲ್ಲ?
ಏನ್ರಿ? ಕತ್ತಲಿದ್ದಕ್ಕ. ಅದಕ್ಕ ಅಜ್ಞಾನ ಇದ್ದದ್ದಕ್ಕ ಏನಾಗ್ಲಕತ್ತದ? ಆವರಣ ಬರ್ಲಕತ್ತದ. ಕತ್ತಲೆ ಎಂಬ ಅಜ್ಞಾನ ಇರುವ ಕಾರಣ ಕೊಡ ನಮಗೆ ತೋರುತ್ತಿಲ್ಲ. ಎರಡು ಹೆಂಗದವು ಜೊತೆ ಜೊತೆಯಾಗಿ, ಅಜ್ಞಾನ ಆವರಣ. ಅದಕ್ಕೆ ಎರಡು ಕಲಿಸಿ ಒಂದರಾಗೆ ಹಾಕ್ಯಾರವ್ರು. ಕೋಣೆಯಲ್ಲಿ ಕತ್ತಲೆ ಇತ್ತು, ಸೇವಕ ಕೋಣೆಯ ಒಳಗೆ ಹೋದ. ಇಲ್ಲಿ ಕೊಡ ಇಲ್ಲರಿ ಅಂತ ಬಂದ ಯಜಮಾನ, ನಾನೇ ಇಟ್ಟು ಬಂದೀನಿ, ಇಲ್ಲ ಅಂತ ಯಾಕೆ ಹೇಳುತ್ತಿ? ಸೇವಕ ಅಂತನ, ಇದ್ದರೆ ಕಾಣಿಸಬೇಕಾಗಿತ್ತು. ಇಲ್ಲ ಎನ್ನಲು ಕಾರಣ ಕಾಣಿಸುವುದಿಲ್ಲ ಎನ್ನುವುದಕ್ಕಾಗಿ ಅಲ್ಲ. ಅಲ್ಲಿ ಪರಮಾತ್ಮನು ಇಲ್ಲ, ಪರಮಾತ್ಮನು ತೋರುವುದಿಲ್ಲ ಎನ್ನುವ ಕಾರಣ ಅದು ಜೀವನ ಆವರಣ ಸ್ವರೂಪ. ಅದು ಆವರಣಕ್ಕ ಕಾರಣ. ಆವರಣ ಕಾರಣಕ್ಕೆ ಹಿಂಗಾಗ್ಲಕತ್ತು. ಆವರಣ ಅಂದ್ರೆ ಕತ್ಲಾಗ್ಯದ, ಆವರಿಸಿಬಿಟ್ಟದ ಕತ್ತಲು. ಕೋಣೆಯೊಳಗಿನ ಕತ್ತಲೆಯು ಯಾವ ರೀತಿ ಘಟ ಇಲ್ಲ ಎನ್ನುವ ಹಾಗೆ ಅನ್ನಿಸುತ್ತಿದೆಯೋ, ಅದೇ ರೀತಿ ಜೀವನದಲ್ಲಿರುವ ಅಜ್ಞಾನವೆಂಬ ಕತ್ತಲೆಯು ಪರಮಾತ್ಮ ಇಲ್ಲ, ಬ್ರಹ್ಮ ಇಲ್ಲ, ಬ್ರಹ್ಮ ತೋರುವುದಿಲ್ಲ ಎನ್ನುವಂತೆ ಮಾಡುತ್ತಿದೆ. ಇದು ಕಂಡಿಲ್ಲ, ಅಲ್ಲಿ ಇಲ್ಲ ಅನ್ನೋದಕ್ಕೆ ಕಾರಣ ಅವನಿಗೆ ಕಾಣಿಸಿಲ್ಲ ಅನ್ನೋ ಸಮಸ್ಯೆ ಅಲ್ಲ. ಅಲ್ಲಿ ಕತ್ತಲೆ ಇದ್ದ ಕಾರಣ ಅದಕ್ಕೆ ಕಂಡಿಲ್ಲ. ಮೂಲ ಕಾರಣ ಅವನಿಗೆ ಕಂಡಿಲ್ಲ ಅನ್ನೋದಲ್ಲ, ಕತ್ತಲೆ ಆವರಣನೇ ಕಾರಣ. ಇದ್ದರೆ ತೋರಬೇಕಾಗಿತ್ತು ಎನ್ನುವಂತೆ ಮಾಡುತ್ತದೆ. ಜೀವರುಗಳು ದೇವರನ್ನು ಅದನ್ನ ಕೊಡು ಇದನ್ನು ಕೊಡು ಅಂತ ಬೆನ್ನ ಹತ್ತಿದರಂತೆ ದೇವರಿಗೆ ಏನಾಗ್ಬಿಡ್ತು? ತಲೆನೋವು ಉಂಟಾಗ್ಬಿಡ್ತು. ಇವ ಏನು ಭಿಕ್ಷೆ ಬಿಡ್ತದ ಬೆನ್ನ ಹತ್ತಿದ್ನಲ್ಲಪ್ಪ. 84 ಲಕ್ಷ ಜೀವರಾಶಿಗಳು ತಮ್ಮ ತಾವು ದುಡ್ಕೊಂಡು ಚಂದ ಎಲ್ಲೋ ಹೊರಗೆ ಏನಾರು ಹುಡುಕಿಕೊಂಡು ಅದು ಮಾಡಿಕೊಂಡು ತಿಂತಾವ. ಇವ ನೋಡಿದ್ರೆ ಬರೇ ರೆಡಿಮೇಡ್ ಕೊಡುವತ್ತೆ ಗಂಟು ಬೀಳ್ತಾನಲ್ಲ. ಅದಕ್ಕೆ 33 ಕೋಟಿ ದೇವತೆಗಳನ್ನು ಕರೆಯಿಸಿ ಪರಮಾತ್ಮ ಸಭೆ ನಡೆಸಿದ. ಈ ಜೀವರುಗಳ ಕಾಟದ ಬಗ್ಗೆ ಚರ್ಚೆ ಮಾಡಿದ. ಒಬ್ಬರು ಸಲಹೆ ಕೊಟ್ಟರು, ಕೈಲಾಸ ಪರ್ವತ ಏರಿ ಕೂಡು, ಹೆಲಿಕಾಪ್ಟರ್ ಮೂಲಕ ಅಲ್ಲಿ ಹೋಗಿ ಜೀವಿಗಳು ಬಂದ್ರಂತ. ಕೈಲಾಸ ಪರ್ವತದ ಮೇಲೆ ಹೋದ್ರೆ ಅಲ್ಲಿನೂ ಹೆಲಿಕಾಪ್ಟರ್ ಬಲ್ಲಿ ನಿಂತು ಬಂದ್ರಂತ. ಇನ್ನೊಬ್ಬರ ಸಲಹೆ ಸಾಗರದ ತಳ ಸೇರು ಅಂದ್ರಂತ. ಸಬ್ ಮರೀನ್ ಹಡಗಿನ ಮೂಲಕ ಅಲ್ಲಿಗೂ ಹೋದ್ರಂತ. ಎಲ್ಲಿ ಹೋದರೂ ಬೆನ್ನು ಹತ್ತಿ ಬರುತ್ತಿದ್ದಾರೆ, ಇವರು ಬರದಂತ ಸ್ಥಳವನ್ನು ಸೂಚಿಸಿರಿ ಅಂದಾಗ ಒಬ್ಬರು ಏನ್ ಕೊಟ್ಟಿರ್ತ? ಪ್ರಮುಖ ಸಲಹೆ, ಜೀವರುಗಳ ಅಂತಃಕರಣದ ಹಿಂದೆ ಹೋಗಿ ನೆಲೆಸು, ಮನ ಬುದ್ಧಿ ಚಿತ್ತ ಅಹಂಕಾರಗಳ ಹಿಂದೆ ಹೋಗಿ ನೆಲೆಸು. ಏನೊಂದು ತಿಳಿಯುವುದನ್ನೇ ನೀನೆಂದು ತಿಳಿ ಮನುಷ್ಯ. ಏನೊಂದು ನೀ ತಿಳಿಲಾರ್ದ ಏನದಿಯಲ್ಲ ಪರಮಾತ್ಮನ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತೇಳಿ ತಿಳ್ಕೊ ಅಂದಿದಲ್ಲ, ಅದೇ ನೀನದಿ ನೋಡಪ್ಪ ಅಂತ ತಿಳ್ಕೊ ಅಂತೇಳಿ ನಾನತ್ವದ ಕಲ್ಪನೆ ಇವಳು ಇರದಾಚೆ, ಇವಳು ಏನೊಂದು ತಿಳಿಯುವುದೋದನೆ ನೀನೆಂದು ತಿಳಿ ಮನುಷ್ಯ ಎಂಬುದರ ಕಲ್ಪನೆಯನ್ನು ದಾಟಿ ಹೋದರೆ ಅಲ್ಲಿ ಏನಿದೆಯೋ ಅದು ನೀನೇ ಇದ್ದೀಯಾ. ಅದಕ್ಕೋಸ್ಕರ ಬ್ರಹ್ಮ ಇಲ್ಲ, ಆದ್ದರಿಂದ ಅದು ತೋರುವುದಿಲ್ಲ ಅಂತೇಳಿ ಈ ರೀತಿ ನಾಸ್ತಿಕರ ವಾದಕ್ಕ ಇದು ಪ್ರತ್ಯುತ್ತರ ಅದ. ಈ ಪ್ರತ್ಯುತ್ತರಗಳು ಏನೇನದವ ಎಲ್ಲ ಯಾಕೆ ತೋರ್ತಾ ಇಲ್ಲ, ನಾಸ್ತಿಕರು ಯಾಕಾಗ್ಯಾರ ಈ ಜಗತ್ತಿನಾಗ ಅಂತಂದ್ರ ಬ್ರಹ್ಮ ಇಲ್ಲ ಅಂತ ಯಾಕಂತಾರ ಅಂತಂದ್ರ ಅವ್ರಿಗೆ ಅದು ತೋರಿಲಾರದ ಕಾರಣ ಅವ್ರಂತಾರ. ಆ ತೋರಿಲಾರದ ಕಾರಣಕ್ಕೆ ಹಂಗ ಅನ್ನೋದಕ್ಕೆ ಏನಾಗ್ಯದ ಅಂತಂದ್ರೆ ಅಜ್ಞಾನ ಆವರಿಸದ. ಆ ಆವರಣದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾಳೆ ವಿಚಾರ ಮಾಡೋಣ. ಇವತ್ತಿನ ಚಿಂತನ ಏನ್ ಬೇಸರ ಆಯ್ತಾ, ಖುಷಿ ಕೊಡ್ತ, ಅರ್ಥಪೂರ್ಣ ಇತ್ತ? ನಿಮ್ಮ ಅಭಿಪ್ರಾಯಗಳು ಏನಾರ ಇದ್ರೆ ತಿಳ್ತಾರೆ. ಏನ್ರಿ? ಕತ್ತಲೆ ಕೋಣೆ ಕೊಟ್ಟು ದೃಷ್ಟಾಂತ ಕೊಟ್ಟು ನಮ್ಗೆಲ್ಲ ಕೊಡ್ತಿ ಅರ್ಥಪೂರ್ಣ ಆಯ್ತಲ್ರಿ? ಅಜ್ಞಾನ ಮತ್ತು ಆವರಣ ಯಾವ ರೀತಿ ಅದರಲ್ಲಿ ಸೂಕ್ಷ್ಮವಾದ ಭೇದ ಅದ ಅನ್ನೋದನ್ನ ಅರ್ಥ ಆಯ್ತು. ಪರಮಾತ್ಮ ನಮ್ಗೆ ಯಾಕ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಯಾಕೆ ಅನಿಸ್ಲಕತ್ತದ ಅನ್ನೋದಕ್ಕೆಲ್ಲ ಅರ್ಥ ಇವೆರಡು ಸಾಲುಗಳಲ್ಲಿ ತಿಳಿತದೆ ದೋಹಾದಲ್ಲಿ. ಅವಸ್ಥೆಗಳು, ಆವಾಸನ ಅವಸ್ಥೆಗಳು.
ನಿನ್ನೆ ಚಿಕ್ಕಿರಪ್ಪವರು 2,500 ಹಾಕ್ಯಾರ. ಅದು ನಾನೇ ನೋಡೋದೇನೋ ತಪ್ಪಾಗ್ಯದ. 2,500 ಇದ್ದದ್ದು 2 ಅಂತ ಕೂತಿದ್ದೆ. ನಾವು 2,500 ಹಾಕ್ಯಾರ ಅವ್ರು. ಅದೇನು ತೊಂದರೆ ಇಲ್ಲ. 2,500 ಹಾಕ್ಯಾರ. ನಿನ್ನೆ ಹೇಳಿದ್ರಲ್ಲ ನೋಡಿದೆ, 2,500 ಹಾಕ್ಯಾರ. ಓಕೆ ಓಕೆ ನೋಡ್ರಿ, ಅವ್ರು ನೋಡ್ರಿ ಕೊಡುಗೈ ದಾನಿಗಳು ರೆಗ್ಯುಲರ್ ಆಗಿ ಪಾಠದಲ್ಲಿ ಭಾಗವಹಿಸ್ತಾರ. ಇದ್ರೊಳಗೆ ಭಾಗವಹಿಸೋದಂತಂದ್ರೇನು ಗಂಟೆಗಟ್ಟಲೆ ಕೂತು ಕೇಳಕ್ಕಾಗಲ್ಲ. ವಿಪರೀತ ಅನಾರೋಗ್ಯ ಬಾಧೆ ಇದ್ರೂ ಸಹಿತ ಅವರು ಒಂದು ಸಲ ಕೇಳಂಗಿಲ್ಲ. ನಮ್ಮ ಪಾಠ 2-3 ಸಾರಿ ಕೇಳ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನು ಪೂರ್ತಿ ಮನನ ಮಾಡ್ಕೊಂಡೇ ಕೈ ಬಿಡ್ತಾರ. ಅಂಥವ್ರು ಅದರ ಅವರು. ಯಾರಿಗೆ ಸಾಧ್ಯ ಇದ್ರೆ, ಅನುಕೂಲ ಇದ್ರೆ ಆದಷ್ಟು ಫೋನ್ ಮಾಡಿ ಅವರಿಗೆ ಮಾತಾಡಿಸಿ ಸಂತೋಷವನ್ನು ಉಂಟು ಮಾಡುವಂತ ಕೆಲಸ ಮಾಡ್ರಿ. ಅಲ್ಲಿ ಸುತ್ತಮುತ್ತ ಸಮೀಪ ಯಾರು ಇದ್ರೆ ಅಂತಂದ್ರೆ ಅವ್ರ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತು ಭೇಟಿಯಾಗಿ ಮಾತಾಡಿಸಿ ಅವರಿಗೆ ಆನಂದ ಕೊಡುವಂತ ಕೆಲಸ ಮಾಡ್ಬೇಕಂತ. ಶರಣರು ಸಿಗಂಗಿಲ್ಲ ಜಗತ್ತಿನೊಳಗ, ಅಪರೂಪದ ಶರಣರು ಅವರು, ಸಂತರು. ಹಿಂಗಾಗಿ ಎಷ್ಟು ಆಕ್ಟಿವ್ ಆಗಿರ್ತಾರೆ ನೋಡ್ರಿ ಈ ವಿಷಯಗಳು. ಅವ್ರ ರೊಕ್ಕ ಅವ್ರಿಗೇನು ನಾವು ಮಾತಾಡ್ಸಿಲ್ಲ, ನೀವು ಮಾತಾಡ್ಸಿಲ್ಲ, ತಾವೇ ದುಡ್ಡು ಹಾಕ್ಯಾರ ಅಂತಂದ್ರೆ ಅದ್ರ ಅರ್ಥ ನಮ್ಮ ಪಾಠ ರೆಗ್ಯುಲರ್ ಆಗಿ ಕೇಳಕತ್ತಾರ ಅಂತ. ಹೌದಾ ಅಲ್ಲ? ಪಾಠ ಕೇಳಿ ಅವ್ರು ದುಡ್ಡು ಹಾಕ್ಯಾರ. ಹಿಂಗಾಗಿ ಮತ್ತೆ ರೆಗ್ಯುಲರ್ ಸ್ಪಂದನೆ ಅದ ಅವ್ರದ್ದು. ರೆಗ್ಯುಲರ್ ಆಗಿ ಸ್ಪಂದಿಸ್ತಾರ. ಮಾತಾಡ್ರಿ ರೆಗ್ಯುಲರ್ ಆಗಿ ಮಾತಾಡ್ರಿ. ಅಂಥವ್ರ ಜೊತೆಗೆ ಮಾತನಾಡೋದೇ ಒಂದು ಭಾಗ್ಯ. ಸುಮಾರು ಎಷ್ಟು ಜನ? ಎಂಟು ಮಂದಿ, ಒಟ್ಟ ಒಂದು 21 ಮಂದಿ ಅದಾರ ಇದ್ರಾಗ. 21 ಮೆಂಬರ್ಸ್ ರೆಗ್ಯುಲರ್ ಇದ್ದವರು, ರೆಗ್ಯುಲರ್ ಪ್ಲಸ್ ಇವ್ರು ಡಿಸ್ಟೆನ್ಸ್ ಎಜುಕೇಶನ್ ಕ್ಯಾಂಡಿಡೇಟ್ಸ್ ಇವರೆಲ್ಲ ಎಕ್ಸ್ಟರ್ನಲ್ ಕಟ್ಟಿರ್ತಾರಲ್ಲ, ಹಂಗದಾರ. ಚಿಕ್ಕಿರಪ್ಪ ಅವರು, ಚಂದ್ರಕಾಂತ್ ಬಾಪ್ರೆ ಅವರು ಎಕ್ಸ್ಟರ್ನಲ್ ಓದ್ತಾರಲ್ರಿ, ಕ್ಲಾಸಿಗೆ ಬರ್ಲಾರ್ದೆ. ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಏಕಲ್ಲವೇ ಗುರುಗಳು ಮೂರ್ತಿ ಇಟ್ಕೊಂಡು ಮಾಡಿದಂಗ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ ಅವರು ರೆಗ್ಯುಲರ್ ಆಗಿ. ಇನ್ನ ಯಾರು ಒಂದು 21 ಮಂದಿ ಅದ ಲೀಸ್ಟ್ ನನ್ನ ಹತ್ರ ನೋಡ್ರಿ. ಸಲಹೆ ಸೂಚನೆಗಳು ಏನಾರ ಇದ್ದು ಅಂತಂದ್ರ, ನಿಮ್ಮ ತಕರಾರುಗಳು ಮತ್ತೇನಾರ ಇದ್ದು ಅಂತಂದ್ರೆ ಅವು ಸಹಿತ ಹೇಳ್ಬೋದು. ಏನ್ ಚಿಂತೆ ಇಲ್ಲ, ಎಲ್ಲರೂ ಒಂದೇ, ನಾವು ಬೇರೆ ಯಾರಿಲ್ಲ. ಹಂಗಂತ ಏನು ದುಃಖ ಪಡ್ಬೇಡ್ರಿ, ಏನಿಲ್ಲ, ಎಲ್ಲರೂ ಒಂದೇ. ಮುಂದೆ ನಾವ್ ಏನ್ ಕೆಲಸ ಮಾಡ್ಬೇಕಾದ್ರೂ ಪೂರ್ವ ಸಿದ್ಧತೆ ಕೆಲಸಗಳಿಗಾಗಿ ಎಷ್ಟು ದುಡ್ಡು ಜಮಾ ಆಗ್ತದ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ಮಾಡ್ಬೇಕಾಗ್ತದ. ಇಲ್ಲಿ ಒಂದು ಶರಣಬಸವ ಅಂತಂದ್ರ ನಮ್ಮ ಮಿಸೆಸ್ ಹೆಸರು. ಅವರು ಈ ಸಲ 2,000 ರೂಪಾಯಿ ಕೊಡ್ಲಕತ್ತಾರ. ನಾಳೆ ಸೋಮವಾರ ಹಾಕ್ತಾರಂತ. ಅವರು ಕೊಡ್ತಾರ. ನಾನು ಹಾಕ್ತೀನಿ ಅಂತಾಳ. ಹೊಲಗಿಲ್ಲ ತಗೊಂಡಳ, ಮಜಾ ಖುಷಿ ತೆಗದಾಳ. ನಂದು ಒಂದ್ 2,000 ಹಾಕ್ತೀನಿ ಅಂತ. ಮತ್ತಾರು ಕಲ್ಯಾಣಪ್ಪ ಅವರು ಕೊಟ್ಟಾರ. ಡಾಕ್ಟರ್ ಕಾಜ್ಗಾರ್ ಅವ್ರದ್ದು ಏನದ ನೋಡ್ರಿ. ಯಾರಿಗಾರ ತೊಂದರೆ ಇತ್ತಂತಂದ್ರೆ ಏನು ಹಾಕೋದು ಬೇಡ, ತಿಳಿಸಿರಿ. ಕಲ್ಯಾಣಪ್ಪ ಅವ್ರ ವಿಷಯ ತಿಳಿಸಿರಿ. ತೊಂದರೆ ಇತ್ತು, ಕಷ್ಟ ಇತ್ತು ಅಂತಂದ್ರೆ ಇದು ಸತ್ಸಂಗ ಇರೋದು ಸುಖ ಪಡೋದಕ್ಕ, ಸಂತೋಷ ಪಡೋದಕ್ಕ, ಆನಂದ ಪಡೋದಕ್ಕ, ಕಷ್ಟ ಪಡೋದಕ್ಕಲ್ಲ. ಅಯ್ಯೋ ಇವ್ರು ರೊಕ್ಕ ಹಾಕಂದ್ರು 2,000 ರೂಪಾಯಿ ಇದ್ರಾಗ ಸೇರೇ ತಪ್ಪಾಯ್ತೋ ಏನೋ, ಯಾಕರೆ ಇವ್ರ ಪ್ರವಚನ ಕೇಳಿವ ಅಂತೇಳಿ ಫೀಲ್ ಮಾಡ್ಕೋಬೇಡ್ರಿ. ರೊಕ್ಕ ಹಾಕ್ಲಕ್ ಆಲಾರ್ದವ್ರು ಹಾಕ್ಬೇಡ್ರಿ.
ಹಾಕ್ಬೇಡ್ರಿ. ಸ್ವಲ್ಪ ಕಲ್ಯಾಣಪ್ಪ ಅವ್ರ ಸಂಗಟ ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಿ ಹೇಳ್ರಿ ಹಿಂಗ್ ತೊಂದರೆ ಅದ ಅಂತ ಬಿಟ್ಬಿಡ್ರಿ. ಮತ್ತೆ ಡಾಕ್ಟರ್ ಕಾಜ್ಗಾರದು ಒಂದು, ನೆಕ್ಸ್ಟ್ ಕೊಟ್ರಯ್ಯ ಅಬ್ಬಿಗೇರಿ ಮಠ, ಇವ್ರು ಯಾರ್ಯಾರು ಕೊಟ್ಟವರು, ಗಂಗಾಧರ್ ಜಾಲಿಮಂಚಿ ಮತ್ತೆ ಗೌರಮ್ಮ ಅವರು, ಕಾಡಪ್ಪ ಅವರು, ಇವ್ರು ನೋಡ್ರಿ ಇಬ್ರು ಆದರ್ಶ ದಂಪತಿಗಳು, ಇಬ್ರು ಕೊಟ್ಟಾರ. ಅವ್ರು 2,000 ಇವ್ರು 2,000 ಕೊಟ್ಟಾರ. ಅವರು ಏನ್ ನೋಡ್ರಿ ಇನ್ನ ಮನಿ ಕಟ್ಲಕತ್ತಾರ, ಇನ್ನ ಮಕ್ಕಳ ಮದುವೆ ಎಲ್ಲ ಒಟ್ಟು ಮುಂದಿಟ್ಕೊಂಡ್ಕೆ ಇಬ್ರು ಇಂಥ ಧೈರ್ಯ ಮಾಡ್ಯಾರ. ಇಷ್ಟಿಷ್ಟು ರೊಕ್ಕ ಎದಕ್ಕೆ ಕೊಡ್ತೀರ ಅಂತ ಕೇಳಿದ್ರೆ ಮತ್ತೆ ಕೊಟ್ಟಾರ. ಅದು ಒಂದ್ 2,000 ರೂಪಾಯಿ ರಿಸರ್ವ್ ಇಡ್ರಿ, ಒಂದ್ ಕಡೆ ಉಳಿಸ್ರಿ, ಮುಂದಿನ ಸರಿ ಎಲ್ಲಾರ ಅಡ್ಜಸ್ಟ್ ಮಾಡಮ್ಮ. ಅವರು ಸುಮ್ನೆ ಒಂದು ಫ್ಯಾಮಿಲಿಲಿಂತ ಜಾಸ್ತಿ ತಗೊಳ್ಳೋದು ಬೇಡ, ಅವ್ರು ಕೊಟ್ಟಾರ ಅಂತಾನು ತಗೊಂಡ್ ಖರ್ಚು ಮಾಡೋದು ಬೇಡ. ಒಂದ್ 2,000 ರೂಪಾಯಿ ಉಳಿಸಿ ಅವ್ರ ಹೆಸರ ಮೇಲೆ ಉಳಿಸ್ಬೇಕು, ಮುಂದೆ ಎಲ್ಲಾರ ಸರಿ ಮಾಡಮ್. ನೆಕ್ಸ್ಟ್ ಯಾರು, ಕೊಟ್ರಯ್ಯ ಅಬ್ಬಿಗೇರಿ ಮಠ, ಮಲ್ಲಪ್ಪ ಹುಲ್ಲೂರು. ನೆಕ್ಸ್ಟ್ ಪ್ರಕಾಶ್ ಉದಿಕೇರಿ, ಪ್ರಕಾಶ್ ಕಂಬಿ, ರುದ್ರಪ್ಪ ಹೆರ್ಕಲ್, ಇವ್ರು ಕೊಟ್ಟಾರ. ರುದ್ರಪ್ಪ ಹೆರ್ಕಲ್ ಅವರು ಬಹಳ ಪ್ರಾಬ್ಲಮ್ದಾಗ ಅದರ, ಆದ್ರೂ ಕೊಟ್ಟಾರ, ಧನ್ಯವಾದ. ಮತ್ತೆ ಸೋಮಯ್ಯ ಪಾಟೀಲು, ಸುಮಂಗಲ ಪಾಟೀಲು, ಮತ್ತೆ ಮಹಾಂತೇಶ್ ಪಾಟೀಲು, ಇವ್ರ್ಯಾರು ಅವರು ಒಂದೇ ಫ್ಯಾಮಿಲಿ. ಅವ್ರ ಮನೆಗೆ ಕಾರ್ಯಕ್ರಮ ಮಾಡ್ತೀವಿ, ಅವ್ರು ಏನೇನ್ ಮಾಡ್ತಾರ. ನೆಕ್ಸ್ಟ್ ಚಿಕ್ಕಿರಪ್ಪ ಅವರು ಕೊಟ್ಟಾರ, 2,500 ಕೊಟ್ಟಾರ. ಇನ್ನ ಕೊಟ್ರಯ್ಯ ಹಿರೇಮಠ, ಬಾಪ್ರಿ ಚಂದ್ರಕಾಂತು, ಬಾವುರಾಯ ನಾವಿ, ಈಶ್ವರ್ ಚಚಡಿ, ಪತ್ರಪ್ಪ ಅಂಗಡಿ, ನಾಗರತ್ನಮ್ಮ ಅವರು, ಹನುಮಪ್ಪ ಐವಳಿ, ಇವರೆಲ್ಲ 22 ಜನ ಆಗ್ತಾರ. ಒಟ್ಟ 22 ಮೆಂಬರ್ಸ್ ಆಗ್ಲಕತ್ತಾರ. 22ರಾಗ 6 ಮಂದಿ ಕೊಟ್ಟಾರ. ಇನ್ನ ಉಳಿದವ್ರಿಗೂ ನೋಡ್ರಿ ಏನೇನ್ ಮಾಡ್ತಾರ. 22 ಮಂದಿಯಾಗ 6 ಮಂದಿ ಕೊಟ್ಟಾರ. ನಿಮ್ದು ಬಜೆಟ್ ಎಷ್ಟು ದುಡ್ಡು ಜಮಾ ಆಗ್ತದ ನೋಡೇ ನಾವು ಅಷ್ಟ್ರಾಗ ಕಾರ್ಯಕ್ರಮ ಮಾಡೋರು. ಸುಮ್ನೆ ಏನಾರ ಯಾಕೆ ಜಗ್ಗಿ ಕೆಲಸ ಮಾಡ್ಕೆ ಆಮೇಲೆ ಕೈಲಿ ಹಾಕೋತ್ ಕುಂದ್ರದ ಯಾರು? ಆಯ್ತು, ನಾನೇನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ. ಹೆಸರುಗಳೆಲ್ಲ ಏನ್ ಹೇಳ್ಬೇಕು, ಯಾರ್ಯಾರ್ದ ಹೇಳಿನಿ. ಮತ್ತಿನ್ನ ಯಾರ್ಯಾರ್ದ ಸೇರಿಸ್ತಿದ್ರೆ ಸೇರಿಸ್ಬೋದು. ಯಾರ್ಯಾರ ಪಾಠ ಕೇಳೋರು ಒಂದ್ ಸ್ವಲ್ಪ ದಿವ್ಸ ಕೇಳ್ತಾರ, ಬಿಟ್ಟು ಹೋಗ್ತಾರ, ಮತ್ ಬರ್ತಾರ. ಆ ಗಿರಿಜಮ್ಮ ಪಾರ್ಗೊಂಡಾಗ ಏನಂತಾರ ಕೇಳ, ಅವ್ರೆಲ್ಲ ಕಡೆ ಅಡ್ಡಾಡ್ತಿರ್ತಾರ. ಹಂಗೆ ಅವ್ರದೊಂದು ಕ್ವಶನ್ ಅದ. ಮತ್ತಿನ್ನ ಯಾರ್ಯಾರ ಓಕೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಾನು ಇವತ್ತು ರೊಕ್ಕ ಕೊಟ್ಟವ್ರು ಕೊಡ್ಲಾರ್ದವ್ರ ಹೆಸರಿಗೆ ಅನೌನ್ಸ್ ಮಾಡಿಲ್ಲ. ಬಟ್ ನಮ್ಮಲ್ಲಿ ರೆಗ್ಯುಲರ್ ಪಾಠ ಯಾರು ಕೇಳ್ತಾರ ಅನ್ನೋದ್ರ ಬಗ್ಗೆ ಒಂದು ಲೀಸ್ಟ್ ಅದ ನನ್ನ ಹತ್ರ, ಅದು ಹೇಳಿದೆ ಅಷ್ಟೇ. ಯಾರಿಗೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಏನು ಯಾರು ತಿಳ್ಕೊಬೇಡ್ರಿ, ಕೊಟ್ಟವ್ರು ಅನ್ನೋದ್ರ ಬಗ್ಗೆನೂ ಏನು ತಿಳ್ಕೊಬೇಡ್ರಿ. ನಮ್ಮಲ್ಲಿ ರೆಗ್ಯುಲರ್ ಆಗಿರೋರು ಒಂದು 22-23 ಜನ ಅದಾರ, ಒಂದು 2 ಡಜನ್ ಅದಾರ. ಆ 2 ಡಜನ್ ಒಳಗ ಯಾರ್ಯಾರಿಗೆ ಅನುಕೂಲ ಅದ ಕೊಡ್ರಿ. ಅನಾನುಕೂಲ ಇದ್ದವ್ರು ಏನ್ ಕಷ್ಟಪಟ್ಟು ಕೊಡೋದು ಬೇಡ, ಇಷ್ಟಪಟ್ಟು ಕೊಡ್ರಿ. ನೀವು ಎಷ್ಟು ಕಷ್ಟದಾಗಿದ್ರು ಸಹಿತ ನೀವು ಎಷ್ಟು ಕೊಡ್ತೀರಿ ಅಷ್ಟೇ ನಿಮಗೆ ತೆನಿ, ಒಂದು ಬೀಜ ಒಂದು ತೆನಿಯಾಗಿ ಬರ್ತದ ಅನ್ನೋಂಥದ್ದು ನಿಮ್ಗ ಒಂದು ನಂಬಿಕೆ, ಶ್ರದ್ಧೆ ಇರ್ಬೇಕು. ನಿಶ್ಚಲ್ ದಾಸರು ಇಡೀ ಬ್ರಹ್ಮಾಂಡ ನಾಯಕರವರು ಆಧ್ಯಾತ್ಮಿಕದಲ್ಲಿ. ಅಂಥವರು ಮಹಾತ್ಮರ ಒಂದು ಸೇವೆ, ಅಂತ ಮಹಾತ್ಮರ ಚರಿತ್ರೆ, ಅಂತ ಮಹಾತ್ಮರ ಸಾಧನೆ ಬೋಧನೆಗಳನ್ನ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ಮೆಲುಕು ಹಾಕ್ತಾ ಇದ್ದೀವಿ. ಮತ್ತೆ 4 ಜನರಿಗೆ ಗೊತ್ತಾಗಂತ ಕೆಲಸ ಮಾಡ್ಲಕತ್ತೀವಿ. ಅಂತ ಒಂದು ದೊಡ್ಡ ಕೆಲಸದೊಳಗ ಯಾರ್ಯಾರು ಭಾಗಿಯಾಗ್ತೀರಿ, ನಿಮಗಿಂತ ಪುಣ್ಯವಂತರು ಈ ಜಗತ್ತಿನಾಗ ಮತ್ತಿನ್ಯಾರು ಇಲ್ಲ ಅಂತ ತಿಳ್ಕೊಂಡು ಶ್ರೇಷ್ಠ ಜೀವಿಗಳು ಶ್ರೇಷ್ಠವಾದ ಕೆಲಸ ಮಾಡ್ಲಕತ್ತೀವಿ. ಆ ಒಂದು ಆತ್ಮತೃಪ್ತಿ ಇದ್ದು ಉತ್ಸಾಹಭರಿತರಾಗಿ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಚಿಂತನೆನ ಎಲ್ಲ ನಿಮ್ಮ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಸದ್ಗುಳಾದಂತ ಶರಣ ಬ್ರಹ್ಮ ಸ್ವಾಮೀಜಿ ಅವರು ಇವತ್ತು ನಮಗೆ ಈ ಒಂದು ವಿಚಾರವನ್ನು
ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಕಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯ ಪರಮದಯಾನಿಧಿದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ ಸನಾತನ ಸರ್ವ ಸಮನ್ವಯ ಧ್ಯಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಮುಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಂ ಧ್ಯಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾಲಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ. ಗುರುರಾಜನ್ನಾದಿಶ್ಯ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.